ಅರಿವು ನಮಸ್ತೆ. ಕಳೆದ ನಾನು ಸ್ನೇಹಿತರೆ ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀನಿ ದರ್ಶನ್ ಅವರ ಕೇಸು, ಡಿ ಬಾಸ್ ಅವರ ಕೇಸ್ನಲ್ಲಿ ಏನಾಗ್ತಾ ಇದೆ ಅಂದರೆ, ಅವ್ರ ಕೈಗೆ ಸಿಗರೇಟ್ ಹೇಗೆ ಬಂತು, ಅವರಿಗೆ ಐಷಾರಾಮಿ ಆಗಿ ನೋಡ್ತಿದ್ದಾರ, ಅಲ್ಲಿ ಸಿಗರೇಟ್ ಸೇದ್ತಾ ಕಾಫಿ ಕಪ್ ಕುಡಿತಾ ಹೇಗೆ ಬಂತು, ಟೀ ಕಪ್ ಹೆಂಗೆ ಬಂತು, ಕಾಫಿ ಆರ್ ಟೀ ಅದರೊಳಗೆ ಏನಿತ್ತು ಅಂತ ನೋಡಿಲ್ಲಲ್ಲ, ಹಾಗಾಗಿ ಕಾಫಿ ಹೇಗೆ ಬಂತು, ಟೀ ಹೇಗೆ ಬಂತು, ಅವ್ರ ಕೈಗೆ ಸಿಗರೆಟ್ ಹೇಗೆ ಬಂತು, ಅವರು ಎಲ್ಲಿದ್ದಾರೆ, ಸುತ್ತ ಹಸಿರಿದೆ, ಕಾಂಪೌಂಡ್ ಇದೆ, ಜೈಲಂದರೆ ಹೀಗಿರುತ್ತಾ, ತುಂಬ ಜನರು ಮಾತಾಡ್ತಾ ಇದ್ರು. ಅದ್ರ ಜೊತೆಯಲ್ಲಿ ಅನೇಕ ಮಾಧ್ಯಮಗಳು ಕೂಡ ಮಾತಾಡ್ತಾ ಇದ್ವು. ಏನಂತ ಅಂದರೆ, ಈಗಿರುತ್ತಾ ಜೈಲಲ್ಲಿ ಹೀಗೆ ವ್ಯವಸ್ಥೆ ಇದೆಯಾ ಅಂತ. ನಾನು ಹೇಳ್ತೇನೆ, ದರ್ಶನ್ ಅವರು ಈಗ ಯಾವ ಬ್ಯಾರಕ್ ಮತ್ತು ಅದು ಯಾವ ಫೀಲ್ಡ್ನಲ್ಲಿದ್ದರೋ ಅದೇ ಬ್ಯಾರಕ್ನಲ್ಲಿ ನಾನು ಕೂಡ ಕಳೆದ 2-3 ಬಾರಿ ನಾನು ಪರಪ್ಪನ ಅಗ್ರಹಾರಕ್ಕೆ ಓದೋಗ್ಲೂ ಕೂಡ ಅದೇ ಬ್ಯಾರಕ್ನಲ್ಲಿ, ಅಂದರೆ ಇವತ್ತು ದರ್ಶನ್ ಅವರು ಡಿ ಬಾಸ್ ಅವರು ಯಾವ ಬ್ಯಾರಕ್ನಲ್ಲಿದ್ದರೋ ಅದೇ ಬ್ಯಾರಕ್ನಲ್ಲಿ ನಾನು ಕೂಡ ನನ್ನ ಸಮಯವನ್ನು ಕಳೆದು ಬಂದಿರೋದ್ರಿಂದ ಸಮಾಜ ಯಾವಾಗಲೂ ಯೋಚನೆ ಮಾಡಬೇಕಾದ್ರೆ ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ನಾನು ಅನೇಕ ಬಾರಿ ನೋಡ್ತಾ ಇದ್ದೆ. ಅಂದರೆ ಕೆಲವು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಕೆಲವು ಮಾಧ್ಯಮಗಳು ಯಾವ ರೀತಿ ಅದನ್ನು ತೋರಿಸ್ತಾ ಇದ್ವು ಅಂತ ಅಂದರೆ, ಅವರು ಪರಪ್ಪನ ಅಗ್ರಹಾರದಲ್ಲೇ ಇಲ್ಲ, ಮತ್ಯಾವುದೋ ಬೇರೆ ಕಡೆ ಇದ್ದಾರೆ, ಬೇರೆ ಕಡೆ ಎಲ್ಲೂ ಕುಳಿತಿದ್ದಾರೆ, ಗ್ರೀನರಿ ಇದೆ, ಒಳ್ಳೆ ಪಾರ್ಕ್ ಇದ್ದಂಗಿದೆ ಅದು ಅಂತ ಹೇಳೋ ಮಾತುಗಳನ್ನು ಕೂಡ ನಾನು ಕೇಳ್ಕೊಳ್ತಾ ಇದ್ದೆ. ಹಾಗಾಗಿ ಅಂದರೆ ನಾನು ವಾಸ್ತವವಾಗಿ ಅಲ್ಲಿ ನೋಡಿರೋ ಘಟನೆಗಳಿಗೂ ಮಾಧ್ಯಮ ಹೇಳುತ್ತಿರುವ ರೀತಿಗೂ ಒಂದಕ್ಕೊಂದು ಗೊತ್ತಿಲ್ಲ. ಯಾಕೆಂದರೆ ಮಾಧ್ಯಮದ ಕೆಲವು ವ್ಯಕ್ತಿಗಳು ಒಳಗಡೆ ಹೇಗಿರುತ್ತೆ, ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಅವ್ರು ನೋಡಿರೋದಿಲ್ಲಲ್ಲ, ಹಾಗಾಗಿ ಅವರು ಆ ರೀತಿ ಮಾತಾಡ್ತಾ ಇರಬಹುದೇನೋ. ಆದರೆ ವಾಸ್ತವ ಸತ್ಯ ಏನು, ನಿಜವಾಗ್ಲೂ ದರ್ಶನ್ ಅವರ ಕೈಲಿ ಸಿಗರೆಟ್ ಬಂದಿದ್ದೇಗೆ, ಅವ್ರು ನಿಜವಾಗ್ಲೂ ದರ್ಶನ್ ಅವ್ರ ಕೈಗೆ ಕಾಫಿ ಆರ್ ಟೀ ಆರ್ ಎನಿ ಆ ಮಗ್ ಬಂದಿದ್ದೇಗೆ, ಅಲ್ಲಿ ಚೇರ್ ಹಾಕೊಂಡು ಕುತ್ಕೋಬೋದಾ, ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವ್ರು ಹೆಂಗೆ ಬಂದು ಕೂತ್ಕೊಂಡ್ರು, ದರ್ಶನ್ ಹೇಗೆ ಬಂದು ಕೂತ್ಕೊಂಡ್ರು, ಅವರಿಗೆಲ್ಲ ಅಲ್ಲಿ ರಾಜ್ಯಾತಿಥ್ಯವನ್ನು ಕೊಡ್ತಾ ಇದ್ರ ಅನ್ನೋದಾದರೆ, ವಾಸ್ತವ ಒಂದು ವಿಚಾರವನ್ನು ತಿಳಿಸ್ತೀನಿ ಸ್ನೇಹಿತರೆ, ಅಲ್ಲಿ ಅದು ಸಾಮಾನ್ಯ. ಹಣ ಇದ್ದರೆ ಅಥವಾ ಹಣ ಇರೋರಿಗೆ ಮಾತ್ರ ಅಂತ ಅಲ್ಲ, ಆದರೆ ವಾಸ್ತವವಾಗಿ ಅದೆಲ್ಲವೂ ಕೂಡ ಒಬ್ಬ ಕೈದಿಗೆ ಕೊಡಬೇಕಾದದ್ದೇ. ಆದರೆ ಎಲ್ಲರಿಗೂ ಕೊಡ್ತಾರ ಅಂದರೆ ಖಂಡಿತ ಕೊಡೋದಿಲ್ಲ. ನಾವು ಕೇಳ್ತಾ ಇರೋದು ಅದು ರಾಜ್ಯಾತಿಥ್ಯವಲ್ಲ. ನೋಡಿ, ದರ್ಶನ್ ಅವ್ರ ಕೈಲಿ ಸಿಗರೆಟ್ ಇದ್ದಿದ್ದು ಯಾವುದೇ ಕಾರಣಕ್ಕೂ ಅಫೆನ್ಸ್ ಅಲ್ಲ, ಅದು ಅಫೆನ್ಸ್ ಅಲ್ವೇ ಅಲ್ಲ. ಜೈಲ್ ಮ್ಯಾನ್ಯುವಲ್ನಲ್ಲಿ ಯಾರು ಸಿಗರೆಟ್ನ ದರ್ಶನ್ ಅವ್ರ ಕೈ ಕೊಟ್ಟಿದ್ದು ಅಂದ್ರೆ ಸರ್ಕಾರನೇ ಕೊಟ್ಟಿರೋದು, ಬೇರೆ ಯಾರೋ ಕೊಟ್ಟಿರೋದಲ್ಲ, ಸ್ವತಃ ಸರ್ಕಾರವೇ ಕೊಟ್ಟಿರೋಂಥ ಸಿಗರೇಟ್ ಅದು. ಅಲ್ಲಿ ಕುತ್ಕೊಳ್ಳೋದಕ್ಕೆ ಚೇರ್ ಯಾರು ಕೊಟ್ಟಿರೋದು ಅಂದ್ರೆ ಜೈಲೊಳಗೆ ಚೇರ್ ಕೊಟ್ಟಿರೋದು ಸ್ವತಃ ಸರ್ಕಾರವೇ ಕೊಟ್ಟಿರೋದು, ಮತ್ತಾರೋ ಕೊಟ್ಟಿರೋದಲ್ಲ. ಅಲ್ಲಿ ಸಿಗರೇಟ್ ಸೇದ್ಬೋದಾ, ಸಿಗರೇಟ್ ಸೇದೋದಕ್ಕೆ ಅಲ್ಲಿ ಪರ್ಮಿಷನ್ ಇತ್ತಾ ಅಂತ ಅನ್ನೋದಾದ್ರೆ ಖಂಡಿತವಾಗಿಯೂ ಇದೆ. ದರ್ಶನ್ ಅವರು ಅಲ್ಲಿ ಕುಳಿತು ಸಿಗರೇಟ್ ಸೇದಿದ್ದು ಅಫೆನ್ಸ್ ಅಲ್ಲ. ದರ್ಶನ್ ಅವರು ಅಲ್ಲಿ ಕುಳಿತು ಆ ನಾಗನೊಂದಿಗೆ ಮಾತಾಡಿದ್ದೋ, ಯಾರು ವಿಲ್ಸನ್ ಗಾರ್ಡನ್ ನಾಗ ಒಟ್ಟಿಗೆ ಮಾತಾಡಿದ್ದೋ, ಅಲ್ಲಿ ಚೇರಲ್ಲಿ ಕುತ್ಕೊಂಡಿದ್ದೋ, ಸಿಗರೇಟ್ ಸೇದಿದ್ದು, ಕಾಫಿ ಟೀ ಕುಡ್ದಿದ್ದು, ಅದ್ಯಾವುದು ಕೂಡ ಅಫೆನ್ಸ್ ಅಲ್ಲ. ಆದರೆ ಹೊರಗಿನ ಜನಕ್ಕೆ ಹೇಗೆ ತೋರಿಸಿದ್ರು ಅಂತ ಅಂದರೆ, ದರ್ಶನ್ ಮಾಡಿದ್ದ ಅಫೆನ್ಸ್ ಅಂತ. ವಾಸ್ತವವಾಗಿ ಅಫೆನ್ಸ್ ಯಾವುದು ಅಂದರೆ, ಆ ಫೋಟೋ ತೆಗೆದ್ರಲ್ಲ ಅದು ಅಫೆನ್ಸ್. ಜೈಲ್ ಒಳಗಡೆ ಕ್ಯಾಮ್ರಾ ಹೆಂಗೆ ಬಂತು, ಜೈಲ್ ಒಳಗಡೆ ಮೊಬೈಲ್ ಹೇಗೆ ಬಂತು, ನಾನು ಕೇವಲ ಆ ಫೋಟೋ ಬಗ್ಗೆ ಮಾತಾಡ್ತಿದ್ದೀನಿ. ಮಿಕ್ಕಿದ ವಿಚಾರ ಏನಾದರೂ ಇದ್ರೆ, ಪ್ರಶ್ನೆ ಇದ್ರೆ ಖಂಡಿತವಾಗಿಯೂ ಕೇಳಿದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ವಾಸ್ತವ ಸತ್ಯ ಏನು ಅಂತ ಅಂದರೆ, ದರ್ಶನ್ ಅವರು ಸಿಗರೇಟ್ ಸೇದಿದ್ದಾಗ್ಲಿ, ದರ್ಶನ್ ಅವರು ಅಲ್ಲಿ ಕುಳಿತು ಟೀ ಕುಡ್ದಿದ್ದಾಗ್ಲಿ ಅಫೆನ್ಸ್ ಅಲ್ಲ. ನಾನು ಹೊರಗಡೆ ನಡೆದಿರೋ ಘಟನೆ ಬಗ್ಗೆ ಆಗಲಿ ಅಥವಾ ಹೊರಗಿನ ಯಾವುದೇ ವಿಚಾರವಾಗಲಿ ನಾನು ಮಾತಾಡ್ತಿಲ್ಲ. ಕೇವಲ ಜೈಲಿನಲ್ಲಿ ಯಾಕೆ ನಾನು ಈ ವಿಚಾರ ಹೇಳ್ತಾ ಬರ್ತಾ ಇದ್ದೀನಿ ಅಂದರೆ, ನಾನು ಮುಂದುವರೆದು ಹೇಳ್ತೀನಿ ಸ್ನೇಹಿತರೆ, ಅಲ್ಲಿ ಇರ್ತಕ್ಕಂಥ NDA ದಾಳಿ ಒಳಗಾಗಿರ್ತಕ್ಕಂಥ ಭಯೋತ್ಪಾದಕರಿಗೆ ಇನ್ನು ಯಾವ ಮಟ್ಟಕ್ಕೆ ಟ್ರೀಟ್ಮೆಂಟ್ ಇರಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಜೈಲ್ ಮ್ಯಾನ್ಯುವಲ್ನ ಬಿಗಿ ಮಾಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಇವತ್ತೇನು ಮಾಡಿದ್ರು, ಇಡೀ ಪ್ರಕರಣ ದರ್ಶನ್ ಮೇಲೆ ತಾಕಿದ್ರು ಮತ್ತು ಅಲ್ಲಿರ್ತಕ್ಕಂಥ 8-10 ಜನ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ರು. ನಾನು ಕೇಳ್ತಾ ಇರೋದು, ಯಾಕೆ ವರ್ಗಾವಣೆ ಮಾಡಿದ್ರಿ, ತಪ್ಪೇನು ಅನ್ನೋದಾದರೆ,
ಅಲ್ಲಿ ಕ್ಯಾಮ್ರಾ ಮೊಬೈಲ್ ಹೇಗೆ ಬಂತು ಜೈಲ್ ಒಳಗಡೆ? ಯಾಕೆಂತಂದ್ರೆ ನಾವು ಅಲ್ಲೇ ಇದ್ದೀವಿ, ನಾವು ಸೇಮ್ ಅದೇ ಬ್ಯಾರಕ್ನಲ್ಲಿ ಕುಳಿತಿದ್ದೀನಿ. ನಾನು ಇವತ್ತು ದರ್ಶನ್ ಅವರು ಯಾವ ಬ್ಯಾರಕ್ನಲ್ಲಿ ಇದ್ದಾರೋ ಅದೇ ಬ್ಯಾರಕ್ನಲ್ಲಿ ಇದ್ದು ಬಂದವನು, ಅದೇ ರೂಮ್ನಲ್ಲಿ ಇದ್ದು ಬಂದವನು. ನಮಗೆ ಯಾವುದೇ VIP ಸರ್ವಿಸ್ ಅಂತ ಅಲ್ಲ, ಅದು ನಾರ್ಮಲ್. ಒಂದು ಸ್ವಲ್ಪ ಭದ್ರತೆ ಹೆಚ್ಚಿರುವಂತಹ ಒಂದು ರೂಮಿಗೆ ಸ್ವಲ್ಪ ಜನರನ್ನ ಹಾಕ್ತಾರೆ. ನಮ್ಮಂಥವ್ರನ್ನ ಯಾಕೆ ಹಾಕ್ತಾರೆ ಅಂತ ಅಂದರೆ, ನಾವು ಹೊರಗಡೆ ಬೇರೆ ಬ್ಯಾರಕ್ಗಳು ಅಂದರೆ ಜನರಲ್ ಬ್ಯಾರಕ್ಕಿಗೆ ನಮ್ಮನ್ನು ಹಾಕಿದ್ರೆ ನಾವು ಸಂಜೆ ಹನುಮಾನ್ ಚಾಲೀಸ ಹೇಳ್ತೀವಿ, ನಾವು ಸಂಜೆ ಅಲ್ಲಿ ಕೂತ್ಕೊಂಡು ಭಜನೆ ಮಾಡ್ತೀವಿ, ಆಮೇಲೆ ಅಲ್ಲಿರ್ತಕ್ಕಂಥ ಬ್ಯಾರಕ್ನಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನೆಲ್ಲ ಒಂದುಗೂಡಿಸ್ತೀವಿ. ಈ ಕಾರಣಕ್ಕಾಗಿ ಈ ನನ್ನ ಮಕ್ಕಳನ್ನ ಇಲ್ಲಿ ಬಿಟ್ಟರೆ, ಪುನೀತ್ ಕೆರಳಿನೇನಾದರೂ ಜನರಲ್ ವಾರ್ಡಿಗೆ ಹಾಕಿದ್ರೆ ಅವನಲ್ಲಿ ಸಂಘಟನೆ ಮಾಡೋದು, ಅಲ್ಲಿ ನಡೀತಕ್ಕಂಥ ಅನೈತಿಕ ವಿಚಾರಗಳನ್ನು ಮತ್ತೆ ಧ್ವನಿ ಎತ್ತೋದು, ಅಥವಾ ಅಲ್ಲಿ ಪ್ರಾಬ್ಲಮ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಮ್ಮನ್ನು ತಗೊಂಡೋಗಿ ಆ ಬ್ಯಾರಕಲ್ಲಿ ಹಾಕ್ತಾರೆ. ನಮ್ಮನ್ನು VIP ಅನ್ನೋ ಒಂದು ಕಾರಣಕ್ಕಲ್ಲ, ನಮಗೆ ಭದ್ರತೆ ಕೊಡಬೇಕು ಅಂತ. ಇವತ್ತು ದರ್ಶನ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇ. ದರ್ಶನ್ ಅವರೇನು ಕೇಳಿ ನನ್ನನ್ನು ಇಲ್ಲೇ ಹಾಕಿ ಅಂತ ಹೇಳಿರೋದಿಲ್ಲ. ಅಲ್ಲಿ ಜೈಲಧಿಕಾರಿಗಳು ಇದನ್ನ ಹಾಕಿರ್ತಾರೆ, ಸೆಲೆಕ್ಟ್ ಮಾಡಿರ್ತಾರೆ ದರ್ಶನ್ ಅವ್ರನ್ನ ಎಲ್ಲಿಡಬೇಕು ಅಂತ. ದರ್ಶನ್ ಸೆಲೆಕ್ಟ್ ಮಾಡಿರೋದಿಲ್ಲ ಅಲ್ಲ, ನಾನು ಈ ಬ್ಯಾರಕಲ್ಲಿ ಇರಬೇಕು ಅಂತ. ದರ್ಶನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಕೂಡ ಆಗಲ್ಲ. ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಈ ಬ್ಯಾರಕ್ ಬೇಕು ಅಂತ. ಆ ಬ್ಯಾರಕ್ನ ಮಾಡಿದ್ಯಾರಾಗಾದ್ರೆ? ಆ ಬ್ಯಾರಕ್ ಸೆಲೆಕ್ಟ್ ಮಾಡಿದ್ದ ಅಧಿಕಾರಿಗಳು. ಯಾಕೆ ಮಾಡಿರ್ತಾರೆ? ತಪ್ಪ ಅವ್ರು ಮಾಡಿದ ಅಧಿಕಾರಿಗಳು? ಖಂಡಿತ ಇಲ್ಲ. ಯಾಕೆಂತಂದ್ರೆ ದರ್ಶನ್ ಅವ್ರನ್ನ ಜನರಲ್ ವಾರ್ಡಲ್ಲಿ ಇಟ್ಟರೆ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಜೈಲನ್ನ? ದಿನ ಬೆಳಿಗ್ಗೆ ಲಾಕ್ ಓಪನ್ ಮಾಡಬೇಕು ಜನರಲ್ಲಲ್ಲಿ. ಇಲ್ಲ ಆದರೆ ನೀವು ಬೆಳಗ್ಗೆ ಲಾಕ್ 1 ಅವರ್ ಓಪನ್ ಮಾಡ್ತೀರಾ, ಸಂಜೆ 1 ಅವರ್ ಓಪನ್ ಮಾಡ್ತೀರಾ ಪ್ರೈವೇಟ್ ಬ್ಯಾರಕ್ಗಳಲ್ಲಿ. ಅಲ್ಲಿ ಜನರಲ್ ವಾರ್ಡಲ್ಲಿ ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಕ್ಲೋಸ್ ಮಾಡ್ತೀರಿ. ಅಲ್ಲಿಂದ ಅಲ್ಲಿವರೆಗೂ ಫ್ರೀ. ಅಷ್ಟು ಜನ ಓಡಾಡ್ತಿರ್ತಾರೆ ಫೀಲ್ಡಲ್ಲಿ. ಜೋಗಿ ಫಿಲಮಲ್ಲಿ ನೀವು ಆ ಜೈಲ್ನ ಇದನ್ನ ನೋಡಿರ್ತೀರಾ ಅನ್ಕೊಳ್ತೀನಿ. ಸೇಮ್ ಹಾಗೇ ಇರುತ್ತೆ. ಒಂದೊಂದು ಬ್ಯಾರಕ್, ಒಂದೊಂದು ಬಿಲ್ಡಿಂಗ್, ಅದು 2 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಅಲ್ಲಿಂದ ಎಲ್ಲ ಇಳಿದು ಬಂದು ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ಎಲ್ಲ ಇಳಿದು ಬಂದು ಫೀಲ್ಡಲ್ಲಿ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಸಿಗರೇಟ್ ಸಿಗಲ್ವಾ, ಬೀಡಿ ಸಿಗಲ್ವಾ ಅನ್ನೋದಾದ್ರೆ ಖಂಡಿತ ಸಿಗುತ್ತೆ. ಅಲ್ಲಿ ಸರ್ಕಾರವೇ ಕ್ಯಾಂಟೀನ್ ಓಪನ್ ಮಾಡಿದೆ, ಬೇಕ್ರಿ ಓಪನ್ ಮಾಡಿರುತ್ತೆ, ಅಲ್ಲಿ ಫ್ರೂಟ್ಸ್ ಇರುತ್ತೆ, ಆಪ್ಕಾಮ್ಸ್ ಇರುತ್ತೆ, ಬೇಕ್ರಿ ಇರುತ್ತೆ. ಏನಿಲ್ಲ ಅಲ್ಲಿ. ಸಿಗರೇಟ್ ದುಡ್ಡು ಕೊಟ್ಟರೆ ಸಿಗರೇಟ್ ಸಿಗುತ್ತೆ. ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಎಂಟ್ರಿ ಬರ್ತಾರೆ, ಅವರಲ್ಲಿ ಎಂಟ್ರಿ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ. ನೀವು ಅದಕ್ಕೆ ಸರ್ಕಾರವೇ ಕೂಪನ್ ಕೊಡುತ್ತೆ. ಸರ್ಕಾರವೇ ಸ್ವತಃ ಕೂಪನ್ ಕೊಡುತ್ತೆ. ಒಳಗಡೆ ನೀವು 2,000 ರೂಪಾಯಿ ಕೊರಿಯರ್, ನೀವು ಇಲ್ಲಿರ್ತ ಒಳಗಡೆ ಯಾರಾದರೂ ಒಬ್ಬ ಇದ್ದಾನೆ ಅನ್ನೋದಾದ್ರೆ, ಒಳಗಡೆ ಯಾರು ನಿಮ್ಮ ಸಂಬಂಧಪಟ್ಟ ಒಬ್ಬ ವಿಚಾರಣಾ ಬಂದಿ ಇದ್ದಾನೆ ಅಂದರೆ ಅವನ ಹೆಸರಲ್ಲಿ ನೀವು ಅಮೌಂಟ್ ಕೊಡ್ಬೋದು, ಮನಿ ಆರ್ಡರ್ ಮಾಡ್ಬೋದು. ಆ ಮನಿ ಆರ್ಡರ್ ಹೋಗಿ ಅವನ ಕೈಗೆ ತಲುಪುತ್ತೆ ಕೂಪನ್ ಆಗಿ. ಕ್ಯಾಶ್ ಕೊಡೋದಿಲ್ಲ, ಕೂಪನ್ ಕೊಡ್ತಾರೆ. ಆ ಕೂಪನ್ನ ಬೇಕ್ರಿಲಿ ಕೊಟ್ಟು ಪಪ್ಸ್ ತಿನ್ಬೋದು, ಬೇಕ್ರಿಲಿ ಕೊಟ್ಟು ಖಾರ ತಿನ್ಬೋದು, ಬೇಕ್ರಿಲಿ ಕೊಟ್ಟು ಚಿಪ್ಸ್ ತಿನ್ಬೋದು, ಅಥವಾ ಸಿಗರೇಟ್ ತಗೋಬೋದು, ಟೀ ಕುಡಿಬೋದು. ಅಲ್ಲ, ಇದೆಲ್ಲ ಸತ್ಯನೇ ಅಲ್ವಾ? ಯಾಕೆ ಸುಮ್ಮನೆ ಏನೂ ಇಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಡ್ತೀರಿ? ದರ್ಶನ್ ಅವರು ದುಡ್ಡು ಕೊಟ್ಟು ಕುಡಿತಾ ಇರ್ಬೋದು. ದರ್ಶನ್ ಅವರಿಗೆ ದುಡ್ಡು ಇರಲ್ವಾ? ಅವರು ಹಾಕಿಸ್ಕೊಂಡಿರ್ತಾರೆ, ದುಡ್ಡು ಕೊಟ್ಟು ಕುಡಿತಿರ್ತಾರೆ. ಆದರೆ ಯಾವುದನ್ನು ತಪ್ಪು ಅಂತಿರೋ ಅದನ್ನ ತಪ್ಪು ಅನ್ನಿ ತಪ್ಪಲ್ಲ. ಆದರೆ ಇಡೀ ಸಮಾಜವನ್ನ ಬೇರೆ ರೀತಿ ಬಿಂಬಿಸಿ ಸಮಾಜದ ದಿಕ್ಕು ತಪ್ಪಿಸೋದಿದೆಯಲ್ಲ, ನೀವು ಯಾವುದೋ ಪ್ರಕರಣ, ಮೂಢ ಪ್ರಕರಣವನ್ನು ತಿರುಚಬೇಕು ಅಂತೇಳಿ ಮತ್ತೇನೋ ಪ್ರಕರಣವನ್ನು ದೊಡ್ಡದು ಮಾಡಿಸೋದಿದೆಯಲ್ಲ, ಇದು ತಪ್ಪು. ಇದು ತಪ್ಪು ಅಂತ. ಫೋಟೋ ಹೆಂಗ್ ಬಂತು? ದರ್ಶನ್ ಅವ್ರ ಕೈಯಲ್ಲಿ ಸಿಗರೇಟ್ ಇದ್ದಿದ್ದ ಅಫೆನ್ಸ್ ಅಲ್ಲ, ದರ್ಶನ್ ಅವ್ರ ಕೈಲಿ ಟೀ ಮಗ್ ಇದ್ದಿದ್ದು ಅಫೆನ್ಸ್ ಅಲ್ಲ, ದರ್ಶನ್ ಅವರಲ್ಲಿ ಕುಳಿತುಕೊಂಡಿದ್ದು ನಾಗನ್ ಜೊತೆ ಅಫೆನ್ಸ್ ಅಲ್ಲ. ಆ ಫೋಟೋವನ್ನ ಕ್ಲಿಕ್ ಮಾಡ್ದ ನೋಡಿ, ಆ ಫೋಟೋವನ್ನ ಯಾರು ತೆಗ್ದ ನೋಡಿ, ಅದು ಅಫೆನ್ಸ್. ಯಾಕೆ ಅಂತಂದ್ರೆ ಟೀ ಕುಡಿಯೋಕಲ್ಲಿ ಪರ್ಮಿಷನ್ ಇದೆ, ಟೀ ಸಿಗುತ್ತೆ ದುಡ್ಡು ಕೊಟ್ರೆ. ಸಿಗರೇಟ್ ಸೇದೋದಕ್ಕಲ್ಲಿ ಪರ್ಮಿಷನ್ ಇದೆ, ದುಡ್ಡು ಕೊಟ್ರೆ ಸಿಗರೇಟ್ ಸಿಗುತ್ತೆ ಜೈಲಲ್ಲಿ. ಯಾವುದು ಐಷಾರಾಮಿ? ಓಡಾಡೋ ಸಮಯದಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಐಷಾರಾಮಿನಾ? ಆದರೆ ಇಡೀ ಪ್ರಕರಣವನ್ನು ತಿರ್ಚಿದ್ದಿತ್ತಲ್ಲ, ಇಲ್ಲಿ ಯಾವುದೋ ಪ್ರಕರಣಗಳು ಹೈಲೈಟ್ ಆಗಬೇಕಾದ್ರೆ ದರ್ಶನ್ ಅವರ ಪ್ರಕರಣವನ್ನು ತಂದು ಇಡೀ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆದಿದ್ದಿತ್ತಲ್ಲ, ಇದು ದರ್ಶನ್ ಅವರ ಪ್ರಕರಣವನ್ನು ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ನ್ಯಾಯಾಲಯದಲ್ಲಿ ಏನಿದೆ ಅದ್ರ ಪ್ರಕಾರ ನೀವು ವಿಚಾರಣೆ ನಡೆಸಿ ಅವ್ರಿಗೆ ಶಿಕ್ಷೆ ಆದರೆ ಶಿಕ್ಷೆ ಕೊಡಿಸಿ ಅದೇನಿದೆ ಅದನ್ನು ಮಾಡಿ. ಆದರೆ ಇಡೀ ಪ್ರಕರಣವನ್ನು ಬೇರೆ ಕಡೆ ತಿರ್ಚೋದಿದೆಯಲ್ಲ, ಈ ತಿರ್ಚೋದನ್ನ ನಾನು ಒಪ್ಪೋದಿಲ್ಲ. ಅಲ್ಲಿದೆ ರೀ, ನಾವು ಇದ್ದು ಬಂದವರು, ನಮಗೆ ಗೊತ್ತಿದೆ ಅಲ್ಲಿ ಹೇಗಿದೆ ವ್ಯವಸ್ಥೆ ಅಂತ. ಅದು ಅಲ್ಲದೆ
NIA ದಾಳಿಲಿ ಒಳಗಾದವರಿಗೆ ಯಾವ ರೀತಿ ರಾಜಾತಿಥ್ಯ ಅಂತ ಕರಿತಿರೋ, ಯಾವ ಥರ ಕರಿತಿರೋ ಅದನ್ನು ಯಾವತ್ತೂ ಯಾರೂ ವರದಿ ಮಾಡೋದಿಲ್ಲ. ಬಾಂಬ್ ಕೇಸಲ್ಲಿ ಒಳಗಡೆ ಇರೋರು ಯಾವ ಥರ ಇದ್ದಾರೆ ಅಂತ ತೋರಿಸ್ರಿ. ಇವತ್ತು ನನ್ನ ಭಾರತಕ್ಕೆ ಬಾಂಬ್ ಹಾಕಿ ನಮ್ಮನ್ನ ಉಡಾಯಿಸಬೇಕು, ಜಿಹಾದಿತನ ಮಾಡಬೇಕು ಅಂತ ಬಂದವರು ಯಾವ ಥರ ಇದ್ದಾರೆ ಜೈಲ್ ಒಳಗಡೆ ಅಂತ ತೋರಿಸ್ರಿ. ಹೊರಗಡೆ ಜೈಲ್ ಮ್ಯಾನುವಲ್ನ ಕೊಡಿ. ಒಂದ್ಸಲ ಜೈಲ್ ಮ್ಯಾನುವಲ್ನ ಓದಿ, ಏನಿದೆ ಜೈಲ್ ಮ್ಯಾನುವಲ್ನಲ್ಲಿ ಅಂತ, ಏನೇನು ಕೊಡಬೇಕು ಅಂತ. ಅವ್ನು ಊಟ ಮಾಡಲ್ಲ, ಜೈಲ್ ಊಟ ಅಂತ ಅನ್ನೋದೇ ಆದರೆ ಅವನಿಗೆ ಅಡುಗೆ ಮಾಡ್ಕೊಳಕ್ ಬೇಕಾದ ಎಲ್ಲ ಐಟಮ್ನು ಕೊಡಬೇಕಾಗುತ್ತೆ. ಜೈಲ್ ಮ್ಯಾನುವಲ್ನ ಒಂದ್ಸಲ ಓದ್ಕೊಳ್ಳಿ. ಅಲ್ಲಿ ಏನೋ ಸಿಗರೇಟ್ ಇತ್ತು ಅವ್ರ ಕೈಲಿ ಅನ್ನೋದು, ಸಿಗರೇಟ್ ಇದ್ರೆ ಅಫೆನ್ಸೇ ಅಲ್ಲ ಅದು, ಯಾಕೆಂದ್ರೆ ಅಲ್ಲಿ ಸಿಗುತ್ತೆ. ಟೀ ಕುಡಿದ್ರೆ ಅಫೆನ್ಸ್ ಹೆಂಗಾಗುತ್ತದು? ಅಲ್ಲಿ ಟೀ ಸಿಗುತ್ತೆ, ದುಡ್ಡು ಕೊಟ್ಟಿದ್ದಾರೆ, ಕುಡಿತಿದ್ದಾರೆ. 1 ಅವರ್ ವಾಕಿಂಗ್ ಬಿಟ್ಟಿರ್ತಾರೆ, ಅಲ್ಲಿ ಬಂದಿರ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ. ನಾವು ಒಂದು ಕಡೆ ಕುಳಿತು ಮಾತಾಡಿದ್ದೀವಿ, ನಾವು ಅಲ್ಲೇ ಇದ್ದೀವಿ. ನನ್ನ ಆತ್ಮೀಯರು ತುಂಬ ಜನ ಅಲ್ಲಿ ಕುಂತ್ಕೊಂಡಾಗ ನಾವು ಮಾತಾಡಿದ್ದೀವಿ. ಮಂಗಳೂರಿಂದ ಬಂದ ನನ್ನ ಬಜರಂಗ ದಳದ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ಕುಳಿತ್ಕೊಂಡು ಮಾತಾಡಿದ್ದೀವಲ್ಲಿ. ಯಾರೋ ಅದನ್ನು ಫೋಟೋ ತೆಗೆದು ಅಲ್ಲೆಲ್ಲೋ ಹಾಕದ ಅನ್ನೋ ಕಾರಣಕ್ಕೆ ಆ ಫೋಟೋ ತೆಗೆದವನು ಯಾರು, ಅವನನ್ನ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕಾದಿದ್ದು, ಅವನನ್ನ ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾಗಿದ್ದು. ಇಡೀ ಪ್ರಕರಣವನ್ನು ತೆಗೆಯೋದಲ್ಲ, ಯಾರು ಫೋಟೋ ತೆಗೆದ್ರು, ಯಾರು ಅಲ್ಲಿಗೆ ಬಂದ್ರು, ಶಿಫ್ಟ್ ಮಾಡಬೇಕಾಗಿದ್ದು. ದರ್ಶನ್ ಬೇರೆ ಬ್ಯಾರಕ್ಕಿಗೆ ಹೋಗಿರಲಿಲ್ಲ. ದರ್ಶನ್ ಯಾವ ಬ್ಯಾರಕ್ಕಲ್ಲಿದ್ರು ಅದೇ ಬ್ಯಾರಕ್ಕಲ್ಲಿದ್ರು. ಹೋಗಿದ್ದು ಬೇರೆಯವರು ಹೋಗಿದ್ರೆ ಅದ್ರ ತಪ್ಪಿರುವಂಥದ್ದು. VIP ಬ್ಯಾರಕ್ಗಳು ಅಂತ ಹೇಳಿ 3 ಇದಾವೆ. VIP ಅಂತ ಅಂದ್ರೇನು, ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಅಂದ್ರೆ ಇವ್ರನ್ನ ನಾರ್ಮಲ್ ಬ್ಯಾರಕ್ಕಲ್ಲಿ ಹಾಕಿದ್ರೆ ಕಷ್ಟ ಆಗ್ಬೋದು. ಒಂದು ಇವ್ರ ಮೇಲೆ ಅಟ್ಯಾಕ್ ಆಗ್ಬೋದು, ಅಥವಾ ಇವರಿಂದ ಬೇರೆಯವ್ರ ಮೇಲೆ ಅಟ್ಯಾಕ್ಗಳಾಗ್ಬೋದು, ಅಥವಾ ಇವರು ಅಲ್ಲಿರೋರಿಗೆಲ್ಲ ಗೊತ್ತಿರೋರಾಗಿರೋದ್ರಿಂದ ಅಲ್ಲಿ ಇವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಬೇರೆ ಪ್ರೈವೇಟ್ ಬ್ಯಾರಕ್ಗಳು ಮಾಡಿದ್ದಾರೆ. ಆ ಬ್ಯಾರಕ್ಗಳಲ್ಲಿ ಅವ್ರನ್ನ ಬಿಟ್ಟಿರ್ತಾರೆ. ದರ್ಶನ್ ತನ್ನ ಬ್ಯಾರಕ್ ಬಿಟ್ಟು ಬೇರೆ ಬ್ಯಾರಕ್ಕಿಗೆ ಹೋಗಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ಇವತ್ತು ಇಡೀ ಮಾಧ್ಯಮಕ್ಕೆ ನೀವು ತಪ್ಪು ಮಾಹಿತಿಯನ್ನು ಕೊಟ್ಟದ್ದು ಸರ್ಕಾರ. ಇವತ್ತು ನೀವು ದರ್ಶನ್ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರಿ ಅನ್ನೋದಾದ್ರೆ ಅಲ್ಲಿ ದರ್ಶನ್ ತಪ್ಪೇನು ಅಂತ ನಮಗೆ ಹೇಳಿ. ದರ್ಶನ್ ಸಿಗರೇಟ್ ಸೇದಿದ್ ತಪ್ಪು ಅನ್ನೋದಾದ್ರೆ ಸಿಗರೇಟ್ನ ಜೈಲ್ ಒಳಗಡೆ ಮಾರ್ತಾ ಇರೋದು ನಿಮ್ ತಪ್ಪು. ದರ್ಶನ್ ಟೀ ಕುಡ್ದಿದ್ ತಪ್ಪು ಅನ್ನೋದಾದ್ರೆ ದುಡ್ಡಿಗೆ ಟೀನ ಮಾರ್ತಾ ಇರೋದು ನಿಮ್ ತಪ್ಪು. ಹೊರಗಡೆ 20 ರೂಪಾಯಿಗಿರೋ ಸಿಗರೇಟ್ ಅಲ್ಲ 50 ರೂಪಾಯಿಗೆ ಮಾರ್ಕೊಂಡ್ ತಿಂತಾ ಇರೋದು ನೀವು ಸರ್ಕಾರದವರು. ಫೋನ್ ಹೆಂಗೋಯ್ತು ಹೇಳಿ. ಪ್ರತಿ ಪಿನ್ ಟು ಪಿನ್ ಎಲೆಕ್ಟ್ರಿಕಲ್ ಸ್ಕ್ಯಾನ್ ಆಗಿ ಜೈಲ್ ಒಳಗಡೆ ಹೋಗ್ತೀವಿ. ಎಲೆಕ್ಟ್ರಿಕಲ್ ಸ್ಕ್ಯಾನ್ ಆಗಿ ಮನುಷ್ಯ ಜೈಲ್ ಒಳಗಡೆ ಹೋಗ್ತಾನೆ. ನಾವು ಹಣ್ಣು ಕೊಟ್ರೆ ಯಾರಾದ್ರೂ ಅದನ್ನು ಕೂಡ ಎಲೆಕ್ಟ್ರಿಕಲ್ ಮಿಷಿನ್ ಒಳಗಡೆ ಸ್ಕ್ಯಾನ್ ಮಾಡಿ ಬಿಡ್ತಾರೆ. ಹೇಗೆ ಯಾವ ರೀತಿ ನಿಮಗೆ ಏರ್ಪೋರ್ಟ್ನಲ್ಲಿ ನಿಮಗೆ ಸ್ಕ್ಯಾನ್ ಆಗುತ್ತೋ ಸೇಮ್ ಅದೇ ರೀತಿಯಲ್ಲಿ ಜೈಲಿನೊಳಗಡೆ ಬರ್ತಕ್ಕಂಥ ಪ್ರತಿ ಒಂದು ಕೂಡ ಸ್ಕ್ಯಾನ್ ಆಗುತ್ತೆ. ಹಾಗಾದ್ರೆ ಜೈಲ್ ಒಳಗಡೆ ಫೋನ್ ಹೋಗಿದ್ದೆ ಹಾಗೆ, ಅಲ್ಲಿ ದರ್ಶನ್ ಕುಳಿತಿದ್ದನ್ನ ಫೋಟೋ ತೆಗೆದಿದ್ದೆ ಹೇಗೆ? ಇದೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರಾ, ಕೃತಕವಾಗಿ ಸೃಷ್ಟಿಸ್ತಾ ಇದ್ದೀರಾ ಗೊತ್ತಿಲ್ಲ. ದರ್ಶನ್ ಅವರೆಲ್ಲಾದ್ರೂ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಬ್ಯಾರಕ್ಕಿಗೆ ಹೋಗಿದ್ರೆ ಅದನ್ನ ನೀವು ಕ್ರಮ ಜರುಗಿಸಿ. ಬಿಟ್ಟಿದ್ದೆ ಹೇಗೆ? ನೀವು ಹೋಗಿಲ್ಲ. ಅವರಿರೋದು ಅವ್ರನ್ನ ಯಾವ ಬ್ಯಾರಕ್ನಲ್ಲಿ ಇಟ್ಟಿದ್ರು ಅದೇ ಬ್ಯಾರಕ್ಕಲ್ಲಿ ಇದ್ದಾರೆ ಅವರು. ಹೊರಗಡೆ ಆಗಿರೋದ್ರ ಬಗ್ಗೆ, ಹೊರಗಡೆ ನಡೆದಿರೋ ಘಟನೆಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಪ್ರಕರಣವನ್ನ ಒಬ್ಬ ವ್ಯಕ್ತಿಯ ಒಂದು ಪ್ರಕರಣ ಇಟ್ಕೊಂಡು ಬೇರೆ ಕಡೆ ತಿರ್ಚಿ ಇಡೀ ಜನರನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಿದೆಯಲ್ಲ, ಇದನ್ನ ಮಾಧ್ಯಮಕ್ಕೆ ಕೊಟ್ಟಿದ್ಯಾರು? ಫೋಟೋ ತೆಗೆದು ಒಳಗಡೆಯಿಂದ, ಜೈಲು ಒಳಗಡೆಯಿಂದ ಫೋಟೋ ತೆಗೆದು ಮಾಧ್ಯಮಕ್ಕೆ ಕಳಿಸಿದ ವ್ಯಕ್ತಿ ಯಾರು? ಯಾಕೆ ಕಳಿಸ್ತಾ? ಅದಾದ್ಮೇಲೆ ವಿಡಿಯೋ ಕಾಲ್ಗಳು ಬರ್ತವು. ವಿಡಿಯೋ ಕಾಲ್ ಮಾಡಿದ್ಯಾರು? ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯನ್ನ ದರ್ಶನ್ ಅವರ ಇದಕ್ಕೆ ವಾರ್ಡ್ಗೆ ಅಥವಾ ದರ್ಶನ್ ಅವರ ಇದ್ದಂತ ಬ್ಯಾರಕ್ಕಿಗೆ ಕಳಿಸಿದ್ಯಾರು? ಅಲ್ಲ ರೀ, ಒಬ್ಬ ವ್ಯಕ್ತಿ ಆತನಿಗೆ ಆದಂಥ ಒಂದು ಪರ ವಿರೋಧಗಳು ಹೊರಗಡೆ ಇದೆ, ಒಂದು ಅಟ್ರಾಕ್ಷನ್ ಮತ್ತು ಜನರ ಅಟೆನ್ಷನ್ ಅನ್ನು ಡೈವರ್ಟ್ ಮಾಡೋದಿದೆಯಲ್ಲ, ಇಡೀ ಜನರ ಅಟೆನ್ಷನನ್ನು ಡೈವರ್ಟ್ ಮಾಡೋದು, ಅವರನ್ನು ಬೇರೆ ಕಡೆ ತಿರುಗಿಸಿ ನಿಲ್ಲಿಸೋದಿದೆಯಲ್ಲ, ಇದು ಬಹಳ ದೊಡ್ಡ ತಪ್ಪು. ನಾಟ್ ಅಫೆನ್ಸ್. ನಾವು ಯಾರ್ಯಾರೋ ಕೂತ್ಕೊಂಡು ಏನೇನೋ ಮಾತಾಡ್ಬೋದು, ಜೈಲು ಹಾಗೆ ಹೀಗೆ ಅಂತ. ಜೈಲಲ್ಲಿ
ರಾಜಾತಿಥ್ಯ ಅಂತ ಏನಲ್ಲ. ಸಿಗರೇಟ್ ಸೇದೋದು ಜೈಲಲ್ಲಿ ರಾಜಾತಿಥ್ಯ ಅಲ್ಲ, ಬೀಡಿ ಸೇದೋದು ಜೈಲಲ್ಲಿ ರಾಜಾತಿಥ್ಯ ಅಲ್ಲ, ಟೀ ಕುಡಿಯೋದು ಜೈಲಲ್ಲಿ ರಾಜಾತಿಥ್ಯ ಅಲ್ಲ. ಅದು ಪ್ರತಿಯೊಬ್ಬನಿಗೂ ಸಿಗ್ತಕ್ಕಂಥದ್ದು. ದುಡ್ಡು ಕೊಟ್ಟೋನಿಗೆ ಪ್ರತಿಯೊಬ್ಬನಿಗೂ ಸಿಗುತ್ತೆ. ನಮ್ಮಂಥ ಬಡಪಾಯಿಗಳು ನಮ್ಗಲ್ಲಿ ಹೋದ್ರೆ ಏನೂ ಇರಲ್ಲ. ಯಾಕೆಂದ್ರೆ ನಮಗೆ ಬಂದು ಹೊರಗಡೆ ದುಡ್ಡು ತೊಗೊಳ್ರಪ್ಪ ಅಂತ ಕೊಡೋರು ಇರಲ್ಲ. ನಾವು ಅದ್ರಲ್ಲಿ ಯಾವುದ್ರಲ್ಲೂ ಕೂಡ ಇನ್ವಾಲ್ವ್ ಇಲ್ಲ. ನಾವು ಹೊರಗಡೆ ಇದ್ರೆ ಟೀ ಕುಡಿಯಲ್ಲ, ಸಿಗರೇಟ್ ಸೇದಲ್ಲ, ಇನ್ನು ಹೊರಗಡೆ ಕುಡಿಯಲ್ಲ, ಸೇದಲ್ಲ. ನೂರಾರು ಜನ ಅಲ್ಲಿ ಕೂತ್ಕೊಂಡು ಎಲ್ಲರ ಎದುರಿಗೂ ಸಿಗರೇಟ್ ಸೇದೋದು ಫೋಟೋ ಆಚೆಗೆ ಬರಲಿಲ್ಲ. ದರ್ಶನ್ ಸಿಗರೇಟ್ ಸೇದಿದ್ರೆ ಫೋಟೋ ಆಚೆಗೆ ಬಂತು ಅನ್ನೋದಾದ್ರೆ ನಾವು ಇಲ್ಲಿ ಕೇಳೋದು ಇದು ಯಾವ ಕಾರಣಕ್ಕೆ ಆಚೆಗೆ ಬಂತು ಅಂತ. ಯಾರೂ ಸಿಗರೇಟ್ ಸೇದಲ್ವಾ ಹಾಗಾದ್ರೆ ಜೈಲಲ್ಲಿ? ಜೈಲಲ್ಲಿ ಇರ್ತಕ್ಕಂಥ ಸಿಗರೇಟ್ ಹ್ಯಾಬಿಟ್ ಇರ್ತಕ್ಕಂಥ ಪ್ರತಿಯೊಬ್ಬನು ಸಿಗರೇಟ್ ಸೇರ್ತಾನೆ. ಸಿಗರೇಟ್ ತಗೊಳ್ಳೋ ತಾಕತ್ತಿಲ್ಲ ಅಂದೋನು ಬೀಡಿ ಸೇರ್ತಾನೆ. ಬೀಡಿ ಕೊಡೋದು ಯಾರು ಜೈಲೊಳಿಕೆ? ಇದೇ ಸರ್ಕಾರ ಕ್ಯಾಂಟೀನಲ್ಲಿ ಕೊಟ್ಟು ಕಳಿಸುತ್ತೆ. ಕ್ಯಾಂಟೀನಲ್ಲಿ ಇಟ್ಕೊಂಡು ಮಾರ್ತಾರೆ. ಕ್ಯಾಂಟೀನ್ ಇಟ್ಟಿರೋದು ಇದೇ ಸರ್ಕಾರ, ಬೇಕ್ರಿ ಇಟ್ಟಿರೋದು ಇದೇ ಸರ್ಕಾರ, ಹೋಟೆಲ್ ಕ್ಯಾಂಟೀನ್ ನಡೆಸ್ತಾ ಇರೋದು ಇದೇ ಸರ್ಕಾರ, ಆಪ್ಕಾಮ್ಸ್ ನಡೆಸ್ತಾ ಇರೋದು ಇದೇ ಸರ್ಕಾರ, ಫ್ರೂಟ್ ಸ್ಟಾಲ್ ಹಾಕಿರೋದು ಇದೇ ಸರ್ಕಾರ. ಇವೆಲ್ಲ ನಾನು ಹೇಳ್ತಾ ಇರೋದು ಇಲ್ಲಿ ದರ್ಶನ್ ಅವರ ಪರ ವಿರೋಧ ಚರ್ಚೆ ಅಲ್ಲ ಸ್ನೇಹಿತರೆ. ಆದರೆ ನಮ್ಮನ್ನ ಮಂಗ ಮಾಡೋದಿದೆಯಲ್ಲ, ನಾಡಿನ ಜನರನ್ನ ಮಂಗ ಮಾಡೋದಿದೆಯಲ್ಲ, ನಾನು ಕೇಳಿದ್ದು ಅಲ್ಲಿ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಅಫೆನ್ಸ? ಖಂಡಿತ ಅಲ್ಲ. ಚೇರ್ ಇರ್ತಾವಲ್ಲಿ ಬ್ಯಾರಕ್ಕಲ್ಲಿ ಅಂತ ಅಂದ್ರೆ 3-4 ಚೇರ್ ಇರ್ತವೆ, ತಗೊಂಡೋಗಿ ಅಲ್ಲಿ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೀ ಕುಡಿತವ್ರೆ. ಟೀ ಕುಡಿತಾ ಇರೋದು ಅಫೆನ್ಸ್ ಅಂದ್ರೆ ಖಂಡಿತ ಅಫೆನ್ಸ್ ಅಲ್ಲ. ಟೀ ಕುಡಿತಾ ಇರೋದು ಅಫೆನ್ಸ್ ಅಲ್ಲ. ಅಂದರೆ ಮಗ್ಗು ಸಿಗಲ್ಲ ಎಲ್ರಿಗೂ ಆ ರೀತಿ ಮಗ್ಗು ಎಲ್ಲಿ ಸಿಕ್ತು? ಮಾಮೂಲಿ ಇಟ್ಕೊಂಡಿರ್ತಾರೆ, ಕೆಲವರೆಲ್ಲ ತರಿಸಿರ್ತಾರೆ, ಯಾರೋ ಒಬ್ರು ಕೊಟ್ಟಿರ್ತಾರೆ, ಇಟ್ಕೊಂಡಿರ್ತಾರೆ. ಟೀ ಕುಡಿಯೋದು ಅಫೆನ್ಸ್ ಅಲ್ಲ. ಟೀ ಸಿಗುತ್ತೆ. ಟೀಯಲ್ಲಿ ಸಿಗೋದು ಕಾಮನ್ನಾಗಿ ದುಡ್ಡು ಕೊಟ್ಟರೆ ಟೀ ಸಿಗುತ್ತಲ್ಲಿ. ಬೆಳಗ್ಗೆ ಕಾಫಿ ಜೈಲ್ನವರೇ ಕೊಡ್ತಾರೆ. ಯಾವುದು ಅಫೆನ್ಸ್? ಯಾವುದು ಇದರಲ್ಲಿ? ದರ್ಶನ್ ಅವ್ರು ಮಾಡಿದ ಅಫೆನ್ಸ್ ಯಾವುದು ಗೊತ್ತಿಲ್ಲ ನಮಗೆ. ನಾನು ಮೊನ್ನೆಯಿಂದ ಮಾತಾಡಬಾರ್ದು, ನನಗದು ಸಂಬಂಧ ಇಲ್ವಲ್ಲ ಅನ್ಕೊಂಡಿದ್ದೆ. ಆದರೆ ಪ್ರತಿ ವಿಚಾರದಲ್ಲೂ ಜನರನ್ನ ದಿಕ್ಕು ತಪ್ಪಿಸೋದಿದೆಯಲ್ಲ, ಪ್ರತಿ ವಿಚಾರದಲ್ಲೂ ಜನರಿಗೆ ಬೇರೆ ರೀತಿ ಪ್ರಕರಣವನ್ನು ತೋರಿಸೋದಿದೆಯಲ್ಲ, ನಮ್ಮ ಜನರಿಗೆ ಪಾಪ ಅದ್ರ ಬಗ್ಗೆ ಜೈಲ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಈಗ ದರ್ಶನ್ಗೆ ರಾಜಾತಿಥ್ಯ, ದರ್ಶನ್ಗೆ ರಾಜಾತಿಥ್ಯ. ಎಲ್ಲಿ ರಾಜಾತಿಥ್ಯ? ಇದೇ ದರ್ಶನಲ್ಲೂ ಅಲ್ಲಿ ಏನು ತಪ್ಪು ಮಾಡಿದಾರ್ರಿ? ಅಲ್ಲಿ ಇಲ್ಲಿ ತಪ್ಪು ಮಾಡಿದ್ದೇನೆ, ಇಲ್ಲಿ ತಪ್ಪು ಅಂತ ಹೇಳಿ ಒಪ್ಕೊಳ್ಳೋಣ. ಯಾವುದು ಇಲ್ಲಿ ಕೊಲೆ ಕೇಸಲ್ಲಿ ಇದ್ದಾರೆ, ಆಯ್ತು ಒಪ್ಕೊಳ್ಳೋಣ, ಕೊಲೆ ಕೇಸಲ್ಲಿ ಇದ್ದಾರೆ. ಅದನ್ನು ಬಿಟ್ಟಲ್ಲಿ ರಾಜಾತಿಥ್ಯ ತಗೊಂಡಿದ್ದಾರೆ ಅಂದ್ರೆ ಏನು ರಾಜಾತಿಥ್ಯ ಕೊಟ್ಟಿದ್ದೀರಲ್ಲಿ? ಯಾವ ಕೈದಿಗೂ ಕೊಡದೇ ಇರೋದೇನಾದರೂ ಕೊಟ್ಟಿದ್ದೀರಾ ಹೇಳಿ ನನಗೆ. ನೀವು ತೋರಿಸೋ ಫೋಟೋದಲ್ಲಿ ನಾನು ಕೇಳ್ತಾ ಇರೋದು, ಆ ಫೋಟೋದಲ್ಲಿ ಯಾವ ಕೈದಿಗೂ ಕೊಡದೇ ಇರೋದೇನಾದ್ರು ಕೊಟ್ಟಿದ್ದೀರಾ? ಖಂಡಿತ ಇಲ್ಲ. ಎಲ್ಲ ಕೈದಿಗೂ ಸಿಗುವಂಥದ್ದೇ ದರ್ಶನ್ಗೂ ಸಿಕ್ಕಿರೋದು. ದರ್ಶನ್ ಅವರು ಸಿಗರೇಟ್ ಇಟ್ಕೊಂಡಿರೋದು ನಾನು ಅದಕ್ಕೆ ನಾನು ಪದೇ ಹೇಳ್ತಾ ಇರೋದು, ಪ್ಯಾಕೆಟ್ ಗಟ್ಟಲೆ ಸಿಗರೇಟ್ ಬಂದು ಸೇಲ್ ಮಾಡೋದು ಸರ್ಕಾರನೇ, ಅದರಿಂದ ಬರೋ ಲಾಭ ತಗೊಳ್ಳೋದು ಸರ್ಕಾರನೇ. ದುಡ್ಡಿದ್ದೊಂದು ಕೊಡು ಸೇರ್ತಾನೆ. ಯಾಕೆಂದರೆ ಜೈಲಲ್ಲಿ ಇಲ್ಲಿಗಿಂತ 1 to 4 ಇಲ್ಲಿ 20 ರೂಪಾಯಿ ಇದ್ರೆ ಅಲ್ಲಿ 100 ರೂಪಾಯಿ ಒಂದು ಸಿಗರೇಟು ತೊಗೊಂಡು ಸೇದೋರು ಸೇರ್ತಾರೆ. ಯಾಕೆಂತಂದರೆ ದುಡ್ಡು ಕೊಟ್ಟವನಿಗೆ ಕೊಡ್ತಾರೆ, ದುಡ್ಡು ಕೊಟ್ಟ ಇಲ್ಲ ಅಂದರೆ ಕೊಡಲ್ಲ. ಇಲ್ಲ ಖಾಲಿ ಆಯಿತು, ಸ್ಟಾಕ್ ಖಾಲಿ ಆಯಿತು ಅಂತಾರೆ. ದುಡ್ಡಿದ್ರೆ ಸ್ವಲ್ಪ ಹೆಚ್ಚಿಗೆ ತಗೊಂತಾರೆ. ಬಟ್ ಯಾರಿಗೂ ಸಿಗದೇ ಇರೋದು ದರ್ಶನ್ ಅವ್ರಿಗೆ ಸಿಕ್ಕಿದ್ಯಾ? ಇಲ್ಲ. 100 ರೂಪಾಯಿ ಕೊಟ್ಟರೆ ಬೀಡಿ ಒಂದು ಕಟ್ ಬೀಡಿ ಸಿಗುತ್ತಲ್ಲಿ, ಮೊಸರು ಸಿಗುತ್ತೆ, ಹಾಲು ಸಿಗುತ್ತೆ, ಹಾಲು ಪ್ಯಾಕೆಟ್ ಸಿಗುತ್ತೆ. ಯಾರ ಹಾಲು ಹಂಗಾದ್ರೆ ಸಪ್ಲೈ ಮಾಡೋದು ಜೈಲಿಗೆ? ಅದು ಹಾಲು ಪ್ಯಾಕೆಟ್ ಕೊಟ್ಟು ಕಾಯಿಸಿ ಹಾಲು ಪ್ಯಾಕೆಟ್ ಕೊಟ್ಬಿಟ್ರೆ ತಪ್ಪು. ಬೋರ್ಮಿಟಾ ಪ್ಯಾಕೆಟ್ನ ಕ್ಯಾಂಟೀನಲ್ಲಿ ಮಾರೋದು ನೀವೇ. ಹಾಲು ಕಾಯಿಸ್ಕೊಂಡು ಬೋರ್ಮಿಟಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೋರ್ಮಿಟಾ ಕುಡ್ದ ಜೈಲಲ್ಲಿ ಅಂತ ಹೇಳ್ತೀರಾ? ಹಾಲು ಕೊಟ್ಟೋರು ನೀವೇ, ಬೋರ್ಮಿಟಾ ಪ್ಯಾಕೆಟು ಹಾರ್ಲಿಕ್ಸ್ ಪ್ಯಾಕೆಟ್ ಕೊಟ್ಟೋರು ನೀವೇ. ಕುಡಿದ್ಬಿಟ್ರೆ ಅದು ರಾಜಾತಿಥ್ಯ. ಹೇಳ್ರಿ, ಗಡಸ್ತನದಿಂದ ಹೇಳ್ರಿ. ಜೈಲ್ ಮ್ಯಾನುವಲ್ ಅಲ್ಲಿ ಅದಿದೆ, ವಿಚಾರಣಾ ಕೈದಿಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ. ಬಂದ್ ಮಾಧ್ಯಮದ ಮುಂದೆ ಮಾತಾಡಿ ನಾವು ಕೊಟ್ಟಿದ್ದೀವಿ ಅಂತ. ನಾಚಿಕೆ ಆಗೋದಿಲ್ಲ ಪ್ರತಿ ವಿಚಾರದಲ್ಲಿ ದರ್ಶನ್ ಅವ್ರನ್ನ ಬಳಸ್ಕೊಂಡು ಬೇರೆ ರೀತಿ ನೀವು ಪ್ರಕರಣ ತೀರ್ಚೋದಕ್ಕೆ? ಯಾಕೆ ತಿರುಗ್ತೀರಿ ಆ ರೀತಿ ನೀವು? ಸ್ನೇಹಿತರೆ, ಅವರು ದರ್ಶನ್ ಅವ್ರು ಇರೋದು 3ನೇ ಬ್ಯಾರಕ್ ಅಂತ ಅನ್ಸುತ್ತೆ ಆ ಫೋಟೋ ನೋಡಿದ್ರೆ. ಯಾಕೆಂತಂದ್ರೆ ನಾನು ಅಲ್ಲೇ ಇದ್ದಿದ್ದು, ಸೇಮ್ ಬ್ಯಾರಕ್. ಅದ್ರ ಹಿಂದೆ ಸುತ್ತ ವಾಕ್ ಮಾಡ್ಬೋದು. ಬೆಳಗ್ಗೆ 7 ಗಂಟೆಗೆ ನಮ್ಮನ್ನೆಂತೂ ಕೂಡಾಕ್ಬಿಟ್ಟಿದ್ರು. ದರ್ಶನ್ ಅವ್ರನ್ನ ಕೂಡಾಕಿ ಮೋಸ್ಟ್ಲಿ ಅಲ್ಲಿರೋರ್ನೆಲ್ಲರನ್ನೂ ಕೂಡ ಲಾಕ್ ಮಾಡ್ತಾರೆ.
ಆ ಬ್ಯಾರಕ್ಗಳು ಏನಿದೆ VIP ಬ್ಯಾರಕ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಕೂಡ ಹಾಕ್ತಾರೆ. ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿ 1-2 ಅವರ್ಸ್ ವಾಕ್ ಮಾಡಿ ಅಂತಾರೆ. ನನಗೆ ಗೊತ್ತಿರೋ ಪ್ರಕಾರ ದರ್ಶನ್ ಅವ್ರನ್ನ ಬಿಟ್ಟಾಗ ಆ ಬ್ಯಾರಕ್ ಅಂದರೆ ಅಲ್ಲಿ ಮೇಲೆ 2 ರೂಮು ಕೆಳಗಡೆ 2 ರೂಮ್ ಇರುತ್ತೆ, ಹಂಗೆ ಪಕ್ಕದ್ದು ಮೇಲೆ 2 ಕೆಳಗಡೆ ಇರುತ್ತೆ. ಇಡೀ ಒಂದು ಕಾಂಪೌಂಡು, ಒಂದು ಬ್ಯಾರಕ್, ಇಡೀ ಒಂದು VIP ಬ್ಯಾರಕ್ ಅಂದರೆ ಒಂದು ಕಾಂಪೌಂಡು. ಆ ರೀತಿ 3 ಇದ್ದಾವೆ, 1 2 3. ಈ 3ನೇದ್ರಲ್ಲಿ ದರ್ಶನ್ ಇರೋದು. ದರ್ಶನ್ ಅವ್ರನ್ನ ಆಚೆಗೆ ಬಿಟ್ಟಾಗ ಮಿಕ್ಕವ್ರನ್ನ ಲಾಕ್ ಮಾಡಿರ್ತಾರೆ. 1 ಅವರ್ ಗ್ಯಾಪಲ್ಲಿ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಇಡೀ ಕಾಂಪೌಂಡ್ ಆಗಿರೋದ್ರಲ್ಲಿ ಮೇನ್ ಗೇಟಿಂದ ಒಳಗೆ ಬಂದು ಆ ಬ್ಯಾರಕ್ ಒಳಗಡೆ ಹೋಗಬೇಕು. ಅದೇ ರೀತಿ 3 ಒಂದು ವಿಲ್ಲಾ ಥರ ಅಂದ್ಕೊಳ್ಳಿ, 1 ವಿಲ್ಲಾ 2 ವಿಲ್ಲಾ 3 ವಿಲ್ಲಾ ಥರ ಇದೆ. ಆ ವಿಲ್ಲಾ ಒಳಗಡೆ 1 2 3 4 5 6 ಮನೆಗಳ ಥರ 6 ರೂಮ್ಗಳಿರ್ತವೆ, ಕೊಠಡಿಗಳಿರ್ತವೆ. ಒಂದೊಂದು ಕೊಠಡಿಲಿ 4 ಜನ 5 ಜನ 10 ಜನ ತನಕ ಇಟ್ಟಿರ್ತಾರೆ. ಆ ಒಂದೊಂದು ಕೊಠಡಿ ಬಾಕ್ಲನ್ನು ತೆಗೆದು ವಾಕ್ ಮಾಡಕ್ಕೆ ಬಿಡ್ತಾರೆ. ನನ್ನ ಪ್ರಕಾರ ದರ್ಶನ್ ಅವರಿರೋ ಬ್ಯಾರಕ್ನ ಸೆಲ್ ಒಟ್ಟು ಒಂದು ಬ್ಯಾರಕ್ನಲ್ಲಿ ಅಲ್ಲಿರ್ತಕ್ಕಂಥ ಸೆಲ್ಗಳಿಂದ ಆಚೆಗೆ ಬಿಟ್ಟಿರ್ತಾರೆ. ಅವ್ರು ಬಂದು ಆರಾಮಾಗಿ ವಾಕ್ ಮಾಡಿ ಒಂದು ಅರ್ಧ ಗಂಟೆ ಕುಳಿತುಕೊಂಡು ಕಾಫಿ ಟೀ ಕುಡ್ಕೊಂಡು ಅದೇ ಟೈಮಲ್ಲಿ ಅಲ್ಲಿ ನಾಗ ಬಂದಿದ್ರೆ, ಅಕಸ್ಮಾತ್ ನಾಗ ವಿಲ್ಸನ್ ಗಾರ್ಡನ್ ನಾಗ ಅವರಲ್ಲಿಗೆ ಬಂದಿದ್ದು ತಪ್ಪು ಅನ್ನೋದಾದರೆ ವಿಲ್ಸನ್ ಗಾರ್ಡನ್ ನಾಗ ಅವ್ರ ಮೇಲೆ ನೀವು ಕ್ರಮ ಜರುಗಿಸ್ಬೇಕು. ಯಾಕಪ್ಪ ದರ್ಶನ್ ಬ್ಯಾರಕ್ಕಿಗೆ ಬಂದೆ ಅಂತ. ಹಂಗೆ ಅವ್ರು ಆಚೆಗೆ ಬರಬೇಕು ಅಂತ ಅಂದ್ರೂ ಅವರು ಒಂದನೇ ಮಾಧ್ಯಮಗಳು ಮತ್ತು ಬೇರೆ ಕಡೆ ಹೇಳಿದ್ದು ಅವರು ಒಂದನೇ ಬ್ಯಾರಕ್ ಅಂತ. ದರ್ಶನ್ ಅವರು ಒಂದನೇ ಬ್ಯಾರಕ್ಕು, ದರ್ಶನ್ ಅವರಿರೋದು 3ನೇ ಬ್ಯಾರಕ್ಕು, ಮಧ್ಯದಲ್ಲಿ 2ನೇ ಬ್ಯಾರಕ್ ಇದೆ. 1ನೇ ಬ್ಯಾರಕ್ಕಿಂದ ಆಚೆಗೆ ಬಂದು ಮೇನ್ ರೋಡಲ್ಲಿ ನಡ್ಕೊಬಂದು 3ನೇ ಬ್ಯಾರಕ್ ಒಳಗಡೆ ಬರಬೇಕು ಅಂತ ಅಂದರೆ 1ನೇ ಬ್ಯಾರಕ್ಕಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿಗಳು, ಮೇನ್ ರೋಡಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಅಂತೀನಿ, ಅಲ್ಲಿರ್ತಕ್ಕಂಥ ಜೈಲರ್ಗಳು, ಮೇನ್ ರೋಡಲ್ಲಿ ಇರ್ತಕ್ಕಂಥ ಜೈಲರ್ಗಳು ಅವ್ರು ಒಳಗೆ ಹೋಗ್ಬೇಕು ಅಂದರೆ 3ನೇ ಇದ್ರಲ್ಲಿ ಒಳಗೆ ಹೋಗ್ಬೇಕು ಅಂದ್ರೆ ಅಲ್ಲಿರೋ ಸೆಕ್ಯೂರಿಟಿ ಜೈಲರ್ಗಳು ಎಲ್ಲರ ಅನುಮತಿ ಮೇಲೆ ಹೋಗಿರ್ತಾರೆ. ಎಸ್, ಒಬ್ಬರಿಂದ ಒಬ್ಬರನ್ನ ಭೇಟಿ ಮಾಡ್ಬೋದು, ಹೋಗ್ಬೋದು, ನೋಡ್ಬೋದು, ಮಾತಾಡಿಸ್ಬೋದು, ಪರ್ಮಿಷನ್ ತಗೊಂಡು ಮಾತಾಡಿಸಿರ್ತಾರೆ. ಅಲ್ಲ ರೀ, ಅವ್ರವ್ರು ಮಾತಾಡ್ಸೋದಕ್ಕೆ ನೀವ್ಯಾರೀ ಬೇಡ ಅನ್ನೋದಕ್ಕೆ? ಆ 1 ಅವರ್ ಬಂದು ಕೂತ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ಮಾತಾಡಿರ್ತಾರೆ. ಅವ್ರು ಏನು ಮಾತಾಡ್ತಾರೋದು ಅವ್ರಿಗೆ ಬಿಟ್ಟಿದ್ದು, ನಮ್ಮ ಕರ್ಮ ನಮಗೇನು. ಅಕಸ್ಮಾತ್ ರೌಡಿ ಶೀಟ್ ರೊಟ್ಟಿಗೆ ದರ್ಶನ್ ಇದ್ದಾರೆ ಅಂದ್ರೆ ಅದು ಅವ್ರಿಗೆ, ಅದು ಒಳ್ಳೇದು ಕೆಟ್ಟದ್ದು ದರ್ಶನ್ ಅವ್ರಿಗೆ ಬಿಟ್ಟಿದ್ದು, ಅದನ್ನು ಜನ ತೀರ್ಮಾನಿಸ್ತಾರೆ. ಆದರೆ ಅದರೊಳಗಡೆ ಹೋಗಿ ಫೋಟೋ ತೆಗೆದಿರೋದು ಅಫೆನ್ಸು. ಇಲ್ಲಿ ಒರಿಜಿನಲ್ ಅಫೆನ್ಸ್ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈ ಫೋಟೋ ತೆಗೆದೋನು ಯಾರು, ಅದ್ರ ಬಗ್ಗೆ ಯಾರೂ ಕೇಳಲಿಲ್ಲ. ಫೋಟೋ ತೆಗ್ದಿದ್ರಿ ಅಫೆನ್ಸು. ದರ್ಶನ್ ಅವ್ರು ಸಿಗರೇಟ್ ಇಟ್ಕೊಂಡಿದ್ದ ಅಫೆನ್ಸ್ ಅಲ್ಲ, ದರ್ಶನ್ ಅವ್ರು ಟೀ ಕುಡ್ದಿದ್ದ ಅಫೆನ್ಸ್ ಅಲ್ಲ, ದರ್ಶನ್ ಅವರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ದ ಅಫೆನ್ಸ್ ಅಲ್ಲ, ಅಲ್ಲಿ ಅವ್ರು ಮಾತಾಡ್ತಾ ಇದ್ದಿದ್ದ ಕೃತ್ಯನ ಫೋಟೋ ತೆಗೆದ್ನಲ್ಲ ಅದು ಅಫೆನ್ಸ್, ಅದು ಕಾನೂನು ಬಾಹಿರ. ಅಲ್ಲಿ ಫೋಟೋ ತೆಗಿಬೇಕು, ಯಾವ ಕ್ಯಾಮ್ರಾದಲ್ಲಿ ತೆಗ್ದ, ಯಾರು ಆಚೆಗೆ ಕಳಿಸ್ತಾ ಅದನ್ನ, ಅವನನ್ನು ಹಿಡಿದು ಅವನನ್ನು ಬಳ್ಳಾರಿ ಜೈಲಿಗೆ ಹಾಕೋದು ಬಿಟ್ಟು ದರ್ಶನ್ ಅವ್ರನ್ನೇ ತೆಗೆದು ರಾಜಾತಿಥ್ಯ ಅಂತ ಹೆಸರಲ್ಲಿ, ಇಲ್ಲದ ಹೆಸರಲ್ಲಿ ಅವ್ರನ್ನ ಕಳಿಸಿದ್ರಲ್ಲ. ನೋಡಿ, ನಾನೊಂದು ವಿಚಾರವನ್ನು ಹೇಳ್ತೇನೆ, ಸಿಗರೇಟ್ ಸೇದೋದು ರಾಜಾತಿಥ್ಯ ಅಲ್ಲ. ಅಲ್ಲಿ ಸಾಮಾನ್ಯ ಒಬ್ಬ ವಿಚಾರಣಾ ಕೈದಿಗೂ ಸಿಗರೇಟ್ ಸಿಗುತ್ತೆ, ಜೈಲಿನಲ್ಲಿ ಸಿಗರೇಟ್ ಸಿಗುತ್ತೆ. ನಾನು ಇವತ್ತು ಯಾವ 3ನೇ ಬ್ಯಾರಕ್ ಅಂತಾರೋ ನಾನು ಸೇಮ್ ಬ್ಯಾರಕ್ಕಲ್ಲಿ ಇದ್ದವನೆ. ಅದೇ ಬ್ಯಾರಕ್ಕಲ್ಲಿ ಇವತ್ತು ದರ್ಶನ್ ಅವ್ರು ಯಾವ ಸೆಲ್ನಲ್ಲಿ ಇದ್ದಾರೋ ಅದೇ ಸೆಲ್ನಲ್ಲಿ ನಾನು ಇದ್ದು ಬಂದವನೆ. ನಾನು ಕೂಡ ಅದೇ ಸೆಲ್ಲಲ್ಲಿದ್ದು ಅಲ್ಲಿಂದ ರಿಲೀಸ್ ಆಗಿ ಬಂದವನು. ನಾನು 2 ಬಾರಿ ಹೋದಾಗ್ಲೂ. ಅಂದರೆ ನಮ್ಮನ್ನೇನಲ್ಲಿ ರಾಜಾತಿಥ್ಯ ಅಂತ ಅಲ್ಲ, ದುಡ್ಡು ಕೊಟ್ಟು ರಾಜಾತಿಥ್ಯ ಏನಿಲ್ಲ. ನಮ್ಮನ್ನು ನಾರ್ಮಲ್ ಬ್ಯಾರಕ್ಕಿಗೆ ಹಾಕಿದ್ರೆ, ದರ್ಶನ್ ಅವ್ರನ್ನ ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಒಂದು ವೈಬ್ರೇಟ್ ಶುರುವಾಗುತ್ತೆ, ಅಲ್ಲಿ ಎಲ್ಲರೂ ಬಂದು ಮಾತಾಡ್ಸಕ್ಕೆ ಬರ್ತಾರೆ. ಅದು ಆಗೋದಿಲ್ಲ. ನಾರ್ಮಲ್ ಸೆಲ್ನಲ್ಲಿ ದರ್ಶನ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಬ್ಯಾರಕ್ಕಲ್ಲಿ ಇಟ್ಟಿದ್ದಾರೆ. ನಮ್ಮನ್ನು ಯಾಕೆ ಇಡ್ತಾರೆ ಅಂತಂದರೆ, ನಾವು ದರ್ಶನ್ ಥರ ಅಂತ ಅಲ್ಲ, ನಮ್ಮನ್ನು ನಾರ್ಮಲ್ ಬ್ಯಾರಕ್, ಜನರಲ್ ಬ್ಯಾರಕ್ಕಲ್ಲಿ ಇಟ್ಟರೆ ನಾವು ಅಲ್ಲಿರೋರ್ನೆಲ್ಲ ಒಗ್ಗಟ್ಟು ಮಾಡ್ತೀವಿ. ಬೆಳಗ್ಗೆ 6 ಗಂಟೆಗೆ ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡಿ ಸಂಜೆ 6 ಗಂಟೆವರೆಗೂ ನಮ್ಮನ್ನು ಬಿಡೋಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಅದಕ್ಕೆ VIP ಸೆಲ್ಲಲ್ಲಿ ಒಂದು ಸಣ್ಣಲ್ಲಿ ಹಾಕಿ ಬೆಳಗ್ಗೆ ಲಾಕ್ ಮಾಡಿ ಸಂಜೆ 1 ಅವರ್ ನಮ್ಮನ್ನೆಂತೂ ಸಂಜೆ ಕೂಡ ವಾಕ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮನ್ನು 20-25 ದಿನಗಳವರೆಗೂ ನಮ್ಮನ್ನು ಆಚೆನೇ ಬಿಟ್ಟಿರಲಿಲ್ಲ. ನಮ್ಮನ್ನು ಒಂದು ಸೆಲ್ಲಲ್ಲಿ ಕೂಡ ಊಟ ಅಲ್ಲಿಗೆ ತಗೊಬಂದು ಅವರೇ ಒಳಗಡೆ ಹಿಂಗೆ ಬಡಿಸೋರು. ಎಸ್, ಆಗಿದೆ. ದರ್ಶನ್ ಅವ್ರು ಹೋಗು ಒಂದು 20 ಮೇಲೆ 60-70 ದಿವಸ ಆಯ್ತಾ ಬಂತು. ಹೊರಗಡೆ ಓಡಾಡಬೇಕು, ಸೂರ್ಯನ ಬೆಳಕು ತೊಗೊಳಕ್ಕೆ ಬಿಡಲೇಬೇಕು. ಒಳಗಡೆ ಕುಂತ್ಕೊಂಡಿರೋಕ್ಕಾಗಲ್ಲ. ಅದು ಕೂಡ ಮಾನವ ಹಕ್ಕುಗಳದು, ಅಲ್ಲಿ ಕೆಲಸ ಮಾಡುತ್ತದು. ಆದರೆ ಇಡೀ ಜನರನ್ನು ತಿರ್ಚೋದಿದೆಯಲ್ಲ, ಇಡೀ ಪ್ರಕರಣವನ್ನು ತಿರ್ಚಿ ಅದಕ್ಕಿಲ್ಲದ ಕತೆ ಕಟ್ಟಿ ಮಸಾಲೆ ಹಾಕಿ ರುಬ್ಬಿ ಅದನ್ನು ಬೇರೆ ರೀತಿ ತೋರಿಸಿ ಅದನ್ನೊಂದು ಕೇಸ್ ಮಾಡಿ ಅದನ್ನು ಬೇರೆಯವರಿಗೆ ಹೇಳೋದಿದೆಯಲ್ಲ, ಇದು ತಪ್ಪು.
ಇದು ತಪ್ಪು. ಆರಾಮಾಗಿ ಕುತ್ಕೊಂಡು ಸಿಗರೇಟ್ ಹೊಡಿತಿದ್ದಾರೆ ಅಂತ ಅಂದರೆ ಹೌದು ಸಿಗುತ್ತೆ, ಹೊಡಿತಿದ್ದಾರೆ. ಈ ಸರ್ಕಾರವೇ ಸಿಗರೇಟ್ ಕೊಡುತ್ತೆ, ಅವ್ರು ಹೊಡೆದ್ರೆ ತಪ್ಪು, ನೀವು ಕೊಡೋದು ತಪ್ಪಲ್ಲ ಅಲ್ವಾ? ಇಡೀ ಮೂಡ ಪ್ರಕರಣವನ್ನು ಮಾಧ್ಯಮದಲ್ಲಿ ಮುಚ್ಚಾಕಿ ದರ್ಶನ್ ಪ್ರಕರಣ ವಿಜೃಂಭಣೆಯಿಂದ, ಯಾಕೆಂದರೆ ಕೆಲವು ಮಾಧ್ಯಮದಕ್ಕೆ ದರ್ಶನ್ ಅವರು ಸ್ವಲ್ಪ ವಿರೋಧವಾಗಿ ಮಾತಾಡಿದ್ರು. ದರ್ಶನ್ ಅವ್ರ ಕೇಸು ಅಂತ ಅಂದರೆ ಆ ಎಲ್ಲ ಮಾಧ್ಯಮಗಳು ಕೂಡ ಪಟ್ಟಂತ ತಗೊಂಡು ಈ ಮೂಡನ ಪಕ್ಕಕ್ಕಿಟ್ಟು ಆ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಈ ಕೆಲಸ ಮಾಡಿದ್ರಾ ಗೊತ್ತಿಲ್ಲಪ್ಪ. ಹಾಗಾದರೆ ಕ್ರಮ ಜರುಗಿಸ್ಬೇಕಾಗಿದ್ದು ಯಾರ ಮೇಲೆ? ದರ್ಶನ್ ಅವ್ರನ್ನ ಶಿಫ್ಟ್ ಮಾಡೋ ಅಂಥದ್ದು ದರ್ಶನ್ ಏನು ತಪ್ಪು ಮಾಡಿದರು? ನನ್ನ ತುಂಬ ಸಿಂಪಲ್ ಪ್ರಶ್ನೆ, ದರ್ಶನ್ ಅವ್ರು ತಪ್ಪೇನದ್ರಲ್ಲಿ? ಗೊತ್ತಿಲ್ಲ ನನಗೆ. ಅವರು ಸಿಗರೇಟ್ ಸೇದಿದ್ದು ತಪ್ಪಾ ಏನು ತಪ್ಪೋ ಗೊತ್ತಿಲ್ಲ ನನಗೆ. ಯಾಕೆಂತಂದ್ರೆ ಅಲ್ಲಿ ಏನಾರು ನಡೆದಿದ್ರೆ ಆ ಕೃತ್ಯಕ್ಕೆ ಕಾರಣ ಮೊಬೈಲ್ ಬಳಕೆ ನಿಷಿದ್ಧ ಜೈಲಿನಲ್ಲಿ. ಮೊಬೈಲ್ ಬಳಸೋ ಹಂಗಿಲ್ಲ. ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ನೀವು ಜೈಲಿನಲ್ಲಿ ಯಾರಾದರೂ ಎಂಟ್ರಿ ಹಾಕ್ಲಿಕ್ಕೆ ಹೋಗಿದ್ರೆ, ಜೈಲಿನ ಎಂಟ್ರಿ ಹಾಕ್ಲಿಕ್ಕೆ ಅಲ್ಲಿ ಪರಪ್ಪನಗರ ಅಂತ ಸುತ್ತ ಇದೆಯಲ್ಲ, ಆ ಏರಿಯಾದಲ್ಲಿ ಆ ಲೇಔಟ್ನವ್ರು ಜಗಳ ಆಡ್ತಾರ್ರಿ, ಅಲ್ಲಿ ಸಿಗಲ್ಲ ಫೋನು ಅಂತ. ಹೊರಗಡೆಯಿಂದ ಒಳಗಿಂದ ಹೆಂಗೆ ಫೋನ್ ಸಿಕ್ತು ಗೊತ್ತಿಲ್ಲ, ಅದು ಅಫೆನ್ಸ್. ವಿಡಿಯೋ ಕಾಲಲ್ಲಿ ಮಾತಾಡಿರೋದು. ಬಟ್ ಅವ್ರು ಯಾರೋ ಮಾತಾಡ್ತಾ ಅವನು ಹೋಗಿ ವಿಡಿಯೋ ತೋರಿಸ್ತಾನೆ, ಅವ್ರು ಮಾತಾಡ್ತಾರೆ ಅಂದರೆ ಅವನನ್ನ ಸೆಲ್ಲಿಗೆ ಬಿಟ್ಟಿದ್ದು ಯಾರಾಗಾದ್ರೆ? ಬೇಕು ಅಂತ ಬಿಟ್ರಾ? ಇದು ಪೊಲೀಸ್ನವ್ರ ಗಲತ್ತು, ಅಲ್ಲಿರ್ತಕ್ಕಂಥ ಜೈಲರ್ಗಳ ಗಲತ್ತು. ದರ್ಶನ್ ಅವರು ಬ್ಯಾರಕ್ಕಿಂದ ಆಚೆಗೆ ಬಂದಿಲ್ಲ. ದರ್ಶನ್ ಅವರಿದ್ದ ಬ್ಯಾರಕ್ಕಿಗೆ ಬೇರೆಯವ್ರು ಹೋಗಿದ್ದಾರೆ. ಅಲ್ಲಿರೋದು ಪೊಲೀಸ್ನವ್ರ ಗಲತ್ತು ಹೊರ್ತು, ಪೊಲೀಸ್ನವ್ರ ತಪ್ಪೇ ಹೊರ್ತು, ಜೈಲರ್ಗಳ ತಪ್ಪೇ ಹೊರ್ತು, ಸೂಪರಿಂಟೆಂಡೆಂಟ್ಗಳ ತಪ್ಪೇ ಹೊರ್ತು ಇಲ್ಲಿ ದರ್ಶನ್ ತಪ್ಪೆಲ್ಲಿಂದ ಬಂತು? ದರ್ಶನ್ ಅವ್ರನ್ನ ಪ್ರಕರಣ ಯಾಕೆ ನೀವು ದರ್ಶನ್ ಅವ್ರನ್ನ ತೋರಿಸಿದ್ರೆ ಮಾಧ್ಯಮಗಳು ಒಂದು ಕಡೆಗೆ ಬರ್ತವೆ ಅಂತ ಮಾಡ್ತಾ ಇದ್ದೀರಾ ಈ ಕೆಲಸ ಎಲ್ಲ? ನಾನು ನಾಡಿನ ಜನರಲ್ಲಿ ಕೇಳ್ಕೊಳ್ಳೋದು, ಎಲ್ಲ ವಿಚಾರವನ್ನು ಕೂಡ ಸರಿಯಾಗಿ ನೀವು ಅದನ್ನು ಗ್ರಹಿಸಿ, ಅಲ್ಲಿ ಅವ್ರು ಏನು ಹೇಳ್ತಾರೆ ಹೊರಗಡೆಗೆ ಬಂದ ತಕ್ಷಣ ಕೆಲವರಿಗೆ ಗೊತ್ತಿರೋದಿಲ್ಲ ಜೈಲು ಮತ್ತು ಆ ಚಟುವಟಿಕೆಗಳ ಬಗ್ಗೆ, ಪಟಾಪಟ್ ಅಂತ ಅದು ನ್ಯೂಸ್ ಆಗಿಬಿಡುತ್ತೆ. ಹಾಗಾದರೆ ಆ ನ್ಯೂಸ್ ಯಾಕೆ ಆಗ್ತಾ ಇದೆ? ಅಲ್ಲಿ ಅವ್ರಿಗೆ ಸಿಗರೇಟ್ ಸಿಗುತ್ತಾ? ಸಿಗರೇಟ್ ಎಲ್ಲರಿಗೂ ಸಿಗುತ್ತಲ್ಲ, ಇವರಿನ್ನೇ ಯಾಕೆ ಹೈಲೈಟ್ ಮಾಡ್ತಾರೆ? ಇವ್ರ ಕೈಗೆ ಟೀ ಸಿಗುತ್ತಾ? ಅವ್ರು ಟೀ ಕುಡ್ಕೊಂಡು ಕುಡ್ತಿದ್ರೆ ಟೀ ದುಡ್ಡು ಕೊಟ್ಟರು ಸಿಗುತ್ತೆ. ಅಲ್ಲಿ ನಿಮಗೆ ಗೊತ್ತಿರಲಿ, ಇಲ್ಲಿ ಹೇಗೆ ರಿಲಯನ್ಸ್ ಮಾರ್ಟು ಮತ್ತು ಬೇರೆ ಬೇರೆ ಥರ ಇದಾವೋ ಅಲ್ಲಿ ತುಂಬ ಚೆನ್ನಾಗಿದ್ದಾವೆ. 1 kg ಅಕ್ಕಿ ಸಿಗುತ್ತೆ, 10 kg ಸಕ್ಕರೆ ಬೇಕಾದ್ರೆ ತಗೋಬೋದು, ದುಡ್ಡು ಕೊಟ್ಟು ಸಕ್ಕರೆ ತಗೋಬೋದು. ಇದೆಲ್ಲ ಜೈಲ್ ಮ್ಯಾಂಡೇಟ್ರಿ ರೀ. ಯಾಕ್ರಿ ಸುಳ್ಳು ಹೇಳ್ತೀರ? ನಾಡಿನ ಜನರ ದಿಕ್ಕು ತಪ್ಪಿಸ್ತೀರಿ ನೀವು. ಬಾಳೆಹಣ್ಣು ಬೇಕಾದ್ರೆ ದುಡ್ಡು ಕೊಟ್ಟು ತಗೋಬೋದು, ಆಪಲ್ ಬೇಕಾದ್ರೆ ದುಡ್ಡು ಕೊಟ್ಟು ತಗೋಬೋದು. ಅಲ್ಲಿ ಏನು ಸಿಗಲ್ಲ ಹಣ್ಣು, ಎಲ್ಲ ಹಣ್ಣು ಸಿಗ್ತಾವೆ. ದುಡ್ಡಿದ್ರೆ ಎಲ್ಲ ದುಡ್ಡು ತಗೊಂಡು ತಿಂತಾರೆ. ಇದು ಸರ್ಕಾರವೇ ಮಾಡಿ ಇಟ್ಟಿರೋದಲ್ವಾ ಅಲ್ಲಿ? ನಿಮಗೆ ಶಾಂಪು, ಸೋಪು, ಬ್ರಷಿಂದ ಹಿಡಿದು ಇಲ್ಲಿ ಹೆಂಗೆ ನಿಮ್ಮದೊಂದು ಮಾಲ್ ಇರುತ್ತೋ ಹಂಗೆ ಅಲ್ಲೂ ಒಂದು ಮಿನಿ ಮಾಲ್ ಅದು ಅಲ್ಲಿದೆ. ಅಲ್ಲಿ ಅಷ್ಟು ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಕೈದಿಗಳು ಅಲ್ಲಿ ಓಡಾಡ್ತಾರ್ರಿ. ಬೇಕಾದದ್ದನ್ನು ತಗೊಳಕ್ಕೆ ಅಲ್ಲಿ ಬಿಸ್ನೆಸ್ ಎಷ್ಟಿದೆ ರೀ ಅಲ್ಲಿ? ಕ್ಯಾಂಟೀನ್ಗೆ ಎಷ್ಟು ಕ್ಯೂ ಇರುತ್ತೆ ಗೊತ್ತಾ? ಕ್ಯಾಂಟೀನ್ ಓಪನ್ ಆಗಿ ಅದನ್ನು ಕ್ಲೋಸ್ ಮಾಡೋವರೆಗೂ ಕ್ಯೂ ಇರುತ್ತೆ. ಅಷ್ಟು ವ್ಯಾಪಾರವಾಗುತ್ತಲ್ಲಿ. ಸಾವಿಗೆ ಪ್ಯಾಕೆಟಿಂದ ಹಿಡಿದು ಉಪ್ಪಿನ ಪ್ಯಾಕೆಟ್ವರೆಗೂ, ಖಾರ ಪುಡಿ ಪ್ಯಾಕೆಟಿಂದ ಮಸಾಲೆ ಪ್ಯಾಕೆಟ್ವರೆಗೂ, ಚಿಕನ್ ಬಿರಿಯಾನಿ ಪ್ಯಾಕೆಟಿಂದ ಹಿಡಿದು ಎಗ್ ಮಸಾಲ ಪ್ಯಾಕೆಟ್ವರೆಗೂ, ಸಿಗರೇಟಿಂದ ಬೀಡಿಯಿಂದ ಪ್ರತಿಯೊಂದು ಅಲ್ಲಿ ಸಿಗುತ್ತೆ. ಯಾಕೆ ಮುಚ್ಚಿಡ್ತೀರಿ ಜನರಿಗೆ? ಯಾಕೆ ಸುಳ್ಳು ಹೇಳ್ತೀರಿ ಜನರಿಗೆ ಏನು ಸಿಗಲ್ಲ, ಅದು ರಾಜಾತೀತ ಅಂತ ಯಾಕೆ ಸುಳ್ಳು ಹೇಳ್ತೀರಿ? ಸೌತೆಕಾಯಿಯಿಂದ ಹಿಡಿದು ಪರಂಗಿ ಹಣ್ಣು ತನಕ ಎಲ್ಲ ಸಿಗುತ್ತೆ ಅಲ್ಲಿ ದುಡ್ಡು ಕೊಟ್ರೆ. ಸುಮ್ಮನೆ ಸುಳ್ಳು ಯಾಕೆ ಹೇಳ್ತೀರಿ ನೀವು? ನಾಟಕ ಯಾಕೆ ಮಾಡ್ತೀರಿ? ನಾಡಿನ ಜನರ ದಿಕ್ಕು ತಪ್ಪಿಸ್ಕೊಂಡು ಪ್ರತಿ ಪ್ರಕರಣಗಳಲ್ಲೂ ಹಿಂಗೆ ಅಲ್ವಾ ಜನರ ದಿಕ್ಕು ತಪ್ಪಿಸೋದು ನೀವು? ಅಲ್ಲೊಂದು ನಡೆದಿದ್ರೆ ಇಲ್ಲಿ ಒಂದು ಹೇಳೋದು, ಅವ್ರು ಏನು ಹೇಳ್ತಾರೋ ಅದನ್ನು ನಡೆಸೋದು. ನಾನು ಇದನ್ನು ಅನುಭವಿಸ್ಕೊಂಡು ಬಂದಿದ್ದೀನಿ. ಯಾಕೆಂತಂದರೆ ಅಲ್ಲಿ ಘಟನೆ ಏನೂ ನಡೆದಿರಲ್ಲ, ಆದರೆ ಆ ಘಟನೆಗೆ ಅದು ಕೊಡ್ತಕ್ಕಂಥ ಪಾಲಿಶು ನಮ್ಮನ್ನು ಹಂಗೆ ಬಿಂಬಿಸ್ಕೊಂಡು ಬಂದಿದ್ದು. ನಾನು ಯಾಕೆ ಮಾತಾಡಿದೆ ಅಂದರೆ ಇಟ್ಸ್ ರಿಲೆವೆಂಟ್, ಅದು ನನಗೆ ರಿಲೆವೆಂಟ್ ಆಗಿದೆ. ನಾವೇನು ಮಾಡಿಲ್ಲ ಅಂದರೂ ನಮ್ಮ ಬಗ್ಗೆನೂ ಹಿಂಗೆ ಅಪಪ್ರಚಾರಗಳು. ನನಗಿದು ಎಷ್ಟು ನೋವಾಯಿತು ಅಂತ ಅಂದರೆ, ಯೂಶಲಿ ಸಿಗರೇಟ್ ಇಟ್ಕೊಂಡು ಟೀ ಮಗ್ ಇಟ್ಕೊಂಡು ಕಾಫಿ ಕುಡಿದಿದ್ದು ಅಲ್ಲಿ ಯಾವ ತಪ್ಪು ಅಲ್ಲ, ಅದು ಅಫೆನ್ಸು ಅಲ್ಲ, ಕಾನೂನು ಬಾಹಿರ ಅಲ್ವೇ ಅಲ್ಲ. ಅವರನ್ನು ಯಾವ ಬ್ಯಾರಕ್ನಲ್ಲಿ ಸೀಮಿತ ಮಾಡಿದಾರೋ ಅದೇ ಬ್ಯಾರಕ್ನಲ್ಲಿ ದರ್ಶನ್ ಅವರು ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಒಂದು ರೀತಿ ಇದು ತುಂಬ ಜನರನ್ನು ಡೈವರ್ಟ್ ಮಾಡ್ದಂಗೆ ಮಾಧ್ಯಮಗಳ ದಿಕ್ಕು ತಪ್ಪಿಸಿತು. ಮಾಧ್ಯಮಗಳ ದಿಕ್ಕು ತಪ್ಪಿದ್ದಲ್ಲ, ಮಾಧ್ಯಮಗಳ ದಿಕ್ಕನ್ನೇ ಯಾರೋ ತಪ್ಪಿಸಿದ್ರು. ಯಾವುದೋ ಬಲವಾದ ಶಕ್ತಿ ಒಂದು ಮಾಧ್ಯಮಗಳ ದಿಕ್ಕು ತಪ್ಪಿಸಿ ಮೂಢ ಹಗರಣದಿಂದ CM ವಿರುದ್ಧ ಮಾತಾಡ್ತಿದ್ದ ಮಾಧ್ಯಮಗಳನ್ನು ತೆಗೆದುಕೊಂಡು ದರ್ಶನ್ ಅವ್ರ ವಿರುದ್ಧ ಮಾತಾಡೋಂಗೆ ಮಾಡಿದ್ರು. ಇದು ಸತ್ಯ.
ನನ್ನ ಅನಿಸಿಕೆ ಪ್ರಕಾರ ಇದೇ ಸತ್ಯ ಅಂತ. ಇದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಇದು ಅದ್ರ ಮೇಲೆ ಚಿಂತನೆ ಮಾಡೋದು ನಿಮಗೆ ಬಿಟ್ಟಿತ್ತು. ಆದರೆ ಯಾವ ಮಟ್ಟಕ್ಕೆ ಇದನ್ನು ಮಾಡಿದ್ರು ಅನ್ನೋದಾದರೆ ಒಳಗಡೆ ನಮ್ಮ ತುಂಬ ಜನ ಕೇಳ್ತಾಯಿದ್ರು ನನಗೆ. ಎಲ್ಲರೂ ಫೋನ್, ಅಣ್ಣ ಏನೋ ಸಿಗರೇಟ್ ಸೇರ್ತಾಯಿದ್ರು ಅಲ್ಲಿ, ಸಿಗರೇಟ್ ಸಿಗುತ್ತಮ್ಮ ಅಂತ. ಟೀ ಕುಡಿದ್ರೆ ಟೀ ಕುಡಿ ಸಿಗುತ್ತಮ್ಮ ಅಲ್ಲಿ, ಎಲ್ಲ ಸಿಗುತ್ತೆ. ನಿನ್ಗೆ ಲೈಬೈ ಸೋಪ್ ಬೇಕು ಅಂದ್ರೆ ಲೈಬೈ ಸೋಪ್ ಸಿಗುತ್ತೆ, ಲಕ್ಸ್ ಸೋಪ್ ಬೇಕು ಅಂದ್ರೆ ಲಕ್ಸ್ ಸಿಗುತ್ತೆ, ಮೆಡಿಮಿಕ್ಸ್ ಬೇಕು ಅಂದ್ರೆ ಮೆಡಿಮಿಕ್ಸ್ ಸಿಗುತ್ತೆ. ದುಡ್ಡಿದ್ದು ಶಾಂಪು ತೊಗೊತೀನಿ ಅಂದರೆ ಕ್ಲಿನಿಕ್ ಪ್ಲಸ್ಸಿಂದ ಹಿಡಿದು ಸನ್ಸಿಲ್ಕ್ ತನಕ ಯಾವ ಶಾಂಪು ಬೇಕು ಸಿಗುತ್ತೆ. ರವೆ ಬೇಕಾ 1/4 kg ರವೆ ಸಿಗುತ್ತೆ. ಮೆಣಸಿನ್ಕಾಯಿ ಬೇಕಾ ಮೆಣಸಿನ್ಕಾಯಿ ಸಿಗುತ್ತೆ. ಟೊಮೊಟೊ ಬೇಕಾ ಟೊಮೊಟೊ ಸಿಗುತ್ತೆ. ಈರುಳ್ಳಿ ಬೇಕಾ ಈರುಳ್ಳಿ ಸಿಗುತ್ತೆ. ಯಾಕೆ ಸುಳ್ಳು ಹೇಳ್ತೀರಿ ಏನು ಸಿಗಲ್ಲ ಅಂತ? ಯಾಕೆ ಜನರ ದಿಕ್ಕು ತಪ್ಪಿಸ್ತೀರಿ? ಆದರೆ ಇದೆಲ್ಲವೂ ಎಲ್ಲರಿಗೂ ಸಿಗುತ್ತಾ? ಸಿಗಲ್ಲ. ಕಾನೂನು ಪ್ರಕಾರ ಕೊಡೋದು ಸತ್ಯ. ಆದರೆ ಇದು ಅಲ್ಲಿರ್ತಕ್ಕಂಥ ಜೈಲಿನಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಅದು ಯಾವ ರೀತಿ ನಮ್ಮನ್ನು ಕಟ್ಟಾಕ್ತೀರಿ ಕೂಡಾಕ್ತೀರಿ ಅನ್ನೋದು ನಮಗೂ ಗೊತ್ತಿದೆ. ಅವೆಲ್ಲವನ್ನು ಮೀರಿ ನಾವು ಬಂದಿದ್ದೀವಿ. ನಮಗೆ ಕಷ್ಟನೇ ಅಲ್ಲ. ನೀವು ನಮ್ಮನ್ನು ಒಂಟಿಯಾಗಿಟ್ಟರೆ ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ. ನಮ್ಮನ್ನು ಬಹಿರಂಗವಾಗಿಟ್ಟರೆ ನಾವೆಲ್ಲರನ್ನೂ ಸೇರಿಸ್ಕೊಂಡು ಹನುಮಾನ್ ಚಾಲೀಸ ಮತ್ತು ಇದನ್ನು ಮಾಡ್ತೇವೆ. ಸ್ನೇಹಿತರೆ, ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ, ನೀವೆಲ್ಲರೂ ಏನಾದ್ರು ಡೌಟ್ ಇದ್ದರೆ ಕೇಳಿ. ಖಂಡಿತವಾಗಿಯೂ ಜೈಲಿನ ವಿಚಾರದಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಇದೊಂಥರ ದಿಕ್ಕು ತಪ್ಪಿಸಿದ್ದು, ಇಡೀ ಮೂಢ ಹಗರಣವನ್ನು ದಿಕ್ಕು ತಪ್ಪಿಸಿದ್ದು. ಜೈಲಿನಲ್ಲಿ ಸಿಗರೇಟ್ ಖಂಡಿತವಾಗಿಯೂ ಸಿಗುತ್ತೆ, ಯಾವ ಪ್ರಾಬ್ಲಮ್ ಇಲ್ಲ. ದುಡ್ಡು ಕೊಟ್ಟರೆ ಸಿಗರೇಟ್ ಸಿಗುತ್ತೆ, ಮ್ಯಾಂಡೇಟ್ರಿ ಅದು. ಅಂದರೆ ದಿನಕ್ಕೊಬ್ಬ ವ್ಯಕ್ತಿಗೆ ಸಿಗರೇಟ್ ಸೇದಬೇಕು ಅಂದಾಗ ಅವನು ಮೆಂಟಲಿ ಅವನು ಇದಾಗ್ತಾನೆ ಅಂತ, ಡಿಸ್ಟೈಡ್ ಆಗ್ತಾನೆ ಅಂತ ಹೇಳಿ ಅವನಿಗೆ ಕೊಡ್ತಾರೆ. ಸಿಗರೇಟ್ ಸಿಗುತ್ತೆ, ದುಡ್ಡು ಕೊಟ್ಟರೆ ಸಿಗರೇಟ್ ಸಿಗುತ್ತೆ. ಕ್ಯಾಂಟೀನೇ ಇದೆ ರಿಯಲ್ಲಿ, ಸಿಗರೇಟ್ ತೊಗೋಬೋದು, ಹಾಲು ತೊಗೋಬೋದು, ಉಪ್ಪಿನಕಾಯಿ ಸಿಗುತ್ತೆ. ನಿಮಗೆ ಊಟಕ್ಕೆ ಸೆಟ್ ಆಗಲಿಲ್ಲ ಅಂದರೆ ಉಪ್ಪಿನಕಾಯಿ ತಗೊಂಡು ತಿಂತಾರೆ. ಇಟ್ಸ್ ಆಲ್ ಅದೇನಂತ ಅಂದರೆ, ನಿಮಗೆ ವಿಚಾರಣಾ ಕೈದಿ ಅಂತ ಇಟ್ಟಿರೋದು. ಅವ್ನು ತಪ್ಪು ಮಾಡಿದ್ದಾನೆ ಅಂತ ಅಲ್ಲ, ಅವನನ್ನು ವಿಚಾರಣೆ ಮಾಡ್ತಾ ಇದ್ದೀವಿ, ವಿಚಾರಣೆ ಹಂತದಲ್ಲಿದ್ದೀವಿ ಅಂತ. ಅವನಿಗೆ ಆದಂಥ ನೀಡ್ಸ್ ಇರುತ್ತೆ. ಅವನನ್ನು ಸ್ಥಾನಬದ್ಧತೆಯಲ್ಲಿ ಇಟ್ಟಿರ್ತಾರೆ. ಅವನನ್ನು ಕರ್ಕೊಂಡೋಗಿ ಅವ್ನು ತಪ್ಪು ಮಾಡಿದನೋ ತಪ್ಪು ಮಾಡಿಲ್ವೋ, ಆದರೆ ಅವನನ್ನು ಕರ್ಕೊಂಡೋಗಿ ಒಂದು ಜೈಲಲ್ಲಿ ಒಂದು ರೂಮ್ನಲ್ಲಿ ಕೂಡ ಹಾಕಿರ್ತಾರೆ. ಅವನಿಗೆ ಬೇಕಾದಂಥ ಮೂಲಭೂತ ಹಕ್ಕು ಅಂತ ನಮಗಿದೆ ನಮ್ಮ ಸಂವಿಧಾನದಲ್ಲಿ. ಆ ಮೂಲಭೂತ ಹಕ್ಕಿನ ಪ್ರಕಾರ ಅವ್ನು ಸಿಗರೇಟ್ ಅಡಿಕ್ಟ್ ಆದರೆ ಸಿಗರೇಟ್ ಸಿಗುತ್ತೆ, ಅಲ್ಲಿ ಸಿಗಲ್ಲ ಅಂತ ಏನಿಲ್ಲ. ಅಲ್ಲಿ ಕೆಲವೊಂದು ಅಂದರೆ ಯಾವುದು ತುಂಬ ಮತ್ತು ಬರೆಸುವಂಥ ಕೆಲವೊಂದು ಪದಾರ್ಥಗಳಿಗೆ ಅಲ್ಲಿಲ್ಲ. ಅಂದರೆ ಡ್ರಿಂಕ್ಸ್ ಸಿಗಲ್ಲ, ಆದರೆ ಸಿಗರೇಟು ಬೀಡಿಯಲ್ಲಿ ಸಿಕ್ಕೇ ಸಿಗುತ್ತೆ, ಅದು ಯಾವ ಡೌಟು ಇಲ್ಲ. ಟೀ ಕಾಫಿಯಲ್ಲಿ ಕ್ಯಾಂಟೀನಲ್ಲಿ ಮಾಡ್ತಾರೆ, ಕುಡಿತಾರೆ, ಅಲ್ಲಿ ಎಲ್ಲ ಇದೆ. ಅದು ಯಾವುದು ಕೂಡ ನನಗೆ ಅಫೆನ್ಸ್ ಅಲ್ಲ. ಅದು ಕೃಷ್ಣ ಗಂಗಾ ಅವರು ಗಾಂಜಾ ಸಿಗುತ್ತಾ ಅಣ್ಣ, ನನಗೆ ಗೊತ್ತಿಲ್ಲ ಅದು. ಅಂದರೆ ನಮಗೆ ಅದರ ಹ್ಯಾಬಿಟ್ ಇಲ್ಲದೆ ಇರೋದ್ರಿಂದ, ನಾವು ಅದಕ್ಕೆ ಅಡಿಕ್ಟ್ ಇಲ್ಲದೆ ಇರೋದ್ರಿಂದ ನಮಗದು ಗೊತ್ತಿಲ್ಲ. ಅದು ಕೃಷ್ಣ ಗಂಗಾ ಅವರೇ, ಹಣ ಒಳಗಡೆ ಹೇಗೆ ಬರುತ್ತೆ? ಚೇಲು ಅನ್ನೋರೆ, ಹಣ ಹೇಗೆ ಒಳಗಡೆ ಬರುತ್ತೆ ಅಂದರೆ, ನಾನಿದ್ದೀನಿ ಅಂದ್ಕೊಳ್ಳಿ ಒಳಗಡೆ, ನೀವು ನನಗೆ ಯಾರು ಚೇಲು ಅವರು, ನೀವು ನನಗೆ ಬಂದು 2,000 ರೂಪಾಯಿ ಕೊಡ್ಬೋದು. ಆ 2,000 ರೂಪಾಯಿಲಿ ಅವರು ಒಂದು 500 ರೂಪಾಯಿ ಕಿತ್ಕೊಂತಾರೆ, ಅದು ಬೇರೆ ಪ್ರಶ್ನೆ, ಅದು ಇಲ್ಲೀಗಲ್ಲು. ಲೀಗಲ್ಲಾಗಿ ನೀವು ನನಗೆ ಅಲ್ಲಿ 2,000 ರೂಪಾಯಿ ಪುನೀತ್ ಕೆರೆಯಲ್ಲಿ ಕೊಡಿ ಅಂತ ಮಾಡಿದ್ರೆ, ಅವ್ರೇನು ಮಾಡ್ತಾರೆ, ಆ ನಗದನ್ನ ಹಿಡ್ಕೊಂಡು ಕೂಪನ್ ಬರ್ತವೆ. ಹೆಂಗೆ ಈ ಹೋಟೆಲ್ಗಳಲ್ಲಿ ಮೊದಲು ಹಿಂಗೆ ಅರಿತಿದ್ರಲ್ಲ ಸಣ್ಣ ಸಣ್ಣ ಕೂಪನ್ಗಳು, ಹಂಗೆ 5 ರೂಪಾಯಿದು 10 ರೂಪಾಯಿದು ಕೂಪನ್ ಬರ್ತವೆ. ಆ ರೀತಿ 5 ರೂಪಾಯಿ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಕೂಪನ್ಗಳನ್ನು ಹರಿದು ನನಗೆ 2,000 ರೂಪಾಯಿನ ಕೂಪನ್ ರೂಪದಲ್ಲಿ ಕೊಡ್ತಾರೆ. ನಾನು ಅದನ್ನು ಬೇಕ್ರಿಗೆ ಕೊಟ್ಟರೆ ಬನ್ನು, ಪಪ್ಸು, ಅಥವಾ ಅಲ್ಲಿ ಮೊಟ್ಟೆ, ಅಥವಾ ಮತ್ತೇನೋ ಮಸಾಲೆ ಪುರಿ, ಅಥವಾ ಗೋಬಿ ಮಂಚೂರಿ, ಈ ರೀತಿ ಅಲ್ಲಿ ಮಾಡ್ತಾರೆ, ಅದನ್ನು ತೊಗೊಂಡು ತಿಂತಾರೆ. ಆ ದುಡ್ಡು ನೀವೇ ಕೊಡ್ಬೋದು ಅವರಿಗೆ. ಅಂದರೆ ನೀವೇ ಯಾರು ಎಂಟ್ರಿ ಹೋಗ್ತಾರೋ ಅವರು ಇಷ್ಟು ಅಂತ ದುಡ್ಡು ಕೊಡ್ತಾರಲ್ಲಿ. ಅಂದರೆ ಈ ಪ್ರಕರಣ ಇದೆಯಲ್ಲ, ಇದು ಮೂಢ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಮಾಡೋದು ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ದರ್ಶನ್ ಕೈಲಿದ್ದಿದ್ದು ಸಿಗರೇಟು, ದುಡ್ಡಿದೆ, ಕೊಟ್ಟಿರ್ತಾರೆ, ತೊಗೊಂಡಿರ್ತಾರೆ, ಸೇರ್ತಾ ಇರ್ತಾರೆ. ಟೀ ಕುಡಿಯೋಕೆ ಕುಡಿತಿರ್ತಾರೆ. ಅದರಲ್ಲಿ ಈ ಪ್ರಕರಣವನ್ನು ದೊಡ್ಡದು ಮಾಡೋ ಇದರಲ್ಲಿ ನೋ ಅಫೆನ್ಸ್. ಸಿಗರೇಟ್ ಕುಡಿಯೋದು ಕಾನೂನು ಬಾಹಿರ, ಸಿಗರೇಟ್ ಸೇದಿದ್ದು ಕಾನೂನು ಬಾಹಿರ ಅಲ್ಲ. ಟೀ ಕುಡಿಯೋದು ಕಾನೂನು ಬಾಹಿರ ಅಲ್ಲ, ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದು ಕಾನೂನು ಬಾಹಿರ ಅಲ್ಲ. ಆದರೆ ವಾಸ್ತವ ಕಾನೂನು ಬಾಹಿರ ಯಾವುದು ಅಂದರೆ, ಅದನ್ನು ಫೋಟೋ ಕ್ಲಿಕ್ ಮಾಡಿದ್ರಲ್ಲ, ಅದು ಕಾನೂನು ಬಾಹಿರ, ಅದು ಅಫೆನ್ಸ್, ಅದು ನಿಜವಾದ ಅಫೆನ್ಸು, ಅದು ಕಾನೂನು ಬಾಹಿರ. ಆ ಫೋಟೋ ತೆಗೆದಿದ್ಯಾರು? ಯಾಕೆಂದರೆ ಮೊಬೈಲ್ ಒಳಗಡೆ ಅಲೋಡ್ ಇಲ್ಲ ಅಲ್ಲ. ಯಾಕೆಂದ್ರೆ ಅಲ್ಲಿ ಡ್ಯೂಟಿ ಮಾಡೋರೆ ಮೊಬೈಲ್ನ ಇಟ್ಟು ಬರಬೇಕು. ಎಲ್ಲಿ ಸ್ಟಾರ್ಟಿಂಗ್ ಎಲ್ಲಿ ಡ್ಯೂಟಿ ಎಂಟ್ರಿ ಆಯ್ತಾರೋ ಅಲ್ಲಿ ಅವ್ರ ರೂಮಲ್ಲಿ ಇಟ್ಬಿಟ್ಟು ಅಲ್ಲಿ ಸರೆಂಡರ್ ಮಾಡಿ ಬರಬೇಕು ಡ್ಯೂಟಿಗೆ. ಜೈಲರ್ಗಳ ಹತ್ರನೇ ವಾರ್ಡ್ ಮ್ಯಾನ್ಗಳ ಹತ್ರನೇ ಮೊಬೈಲ್ ಇರಲ್ಲ ಅಂದಮೇಲೆ ಆ ಮೊಬೈಲ್ ತೆಗೆದಿದ್ದೆ. ಈಗ
ಬಸವರಾಜ್ ಅವರೇ, ಅಣ್ಣ ಊಟ ಸಿಗುತ್ತಾ? ಊಟ ಅಂದರೆ ನಾರ್ಮಲ್ ಅವ್ರು ಕೊಡುವಂಥ ಊಟ ಸಿಗುತ್ತೆ ಅಷ್ಟೇ. ಅದು ಅಂದರೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಬಟ್ ಅದೇ ಸ್ವಲ್ಪ ಸಾಂಬಾರು, ಮೆಡಿಷನ್ ಸಾಂಬಾರು ಇರುತ್ತೆ. ಆ ಸಾಂಬಾರನ್ನ ಕೆಲವು ಕಡೆ ಅದಕ್ಕೆ ಸೆಟ್ ಆಗುವಂಥ ಉಪ್ಪಿನಕಾಯಿ ಅಥವಾ ಅದಕ್ಕೆ ಉಪ್ಪು ಆ್ಯಡ್ ಆಗಬೇಕು ಅಂದರೆ ಅದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ತಾರೆ. ಅಂದರೆ ಉಪ್ಪಿನಕಾಯಿ ತೊಗೋಬೋದು, ಚೌಚೌ ಮಿಕ್ಸ್ಚರ್ ತೊಗೋಬೋದು, ಒಂದು 2 ತೊಗೋಬೋದು. ಸುಮ್ಮನೆ ಪೊಲೀಸರು ನಾವು ಏನು ಮಾಡ್ಬೋದು? ಏನು ಮಾಡೋಕ್ಕಾಗಲ್ಲ ಬ್ರದರ್. ಇದೇನಂತ ಅಂದರೆ ನಾವು ಧೈರ್ಯವಾಗಿ ನಿಂತ್ಕೊಂಡು ಜಡ್ಜ್ ಮುಂದೆ ಹೇಳಿದಾಗ ಮಾತ್ರ. ನವಗ್ರಹ ಅಣ್ಣ ಆನಂದ್ ಅಣ್ಣ ಒಳಗಡೆ ಎಣ್ಣೆ ಸಿಗುತ್ತಾ? ಖಂಡಿತವಾಗಿಯೂ ಇಲ್ಲ ಬ್ರದರ್. ಡ್ರಿಂಕ್ಸ್ ಈಸ್ ನಾಟ್ ಅಲೌಡ್ ಜೈಲಿನಲ್ಲಿ, ಕಾನೂನು ಬಾಹಿರ. ಅದು ಸಿಗುತ್ತೆ ಅನ್ನೋದಾದರೆ ಕಾನೂನು ಬಾಹಿರ. ನಾನೇನು ಮಾತಾಡ್ತಿದ್ದೀನಿ ಅಂದರೆ, ದರ್ಶನ್ ಅವ್ರ ಕೈಲಿದ್ದಿದ್ದು ಸಿಗರೇಟು, ಟೀ ಕಪ್ಪು ಅವ್ರು ಕುಂತಿದ್ದು ಕಾನೂನು ಬಾಹಿರ ಅಲ್ಲ. ಅವ್ರ ಮೇಲೆ ಯಾಕೆ ಕ್ರಮ ಅಂತ. ಅಂದರೆ ಇದು ಡೈವರ್ಟ್. ಅವ್ರನ್ನ ಬಳ್ಳಾರಿ ಜೈಲಿಗೆ ಹಾಕಿದ್ವಿ ಅಂದರೆ ಇನ್ನೊಂದು 2 ದಿವಸ ಮಾಧ್ಯಮ ಆ ಕಡೆನೇ ಇರ್ತವೆ. ಇದು ಡೈವರ್ಟ್ ಅಷ್ಟೇ. ನಾಳೆ ಕೇಸ್ ಬರುತ್ತೆ, ಅವ್ರನ್ನ ಶಿಫ್ಟ್ ಮಾಡ್ತೀವಿ ಅಂತ. ಇದೊಂಥರ ಡೈವರ್ಟ್ ಮಾಡೋದು ಅಂತ ನನ್ನ ಅನಿಸಿಕೆ. ಅದು ಕಾನೂನು ಬಾಹಿರನೇ ಅಲ್ಲ. ದರ್ಶನ್ ಯಾಕೆ ಇದು ಮಾಡಿದ್ರು ಅಂತ. ನವಗ್ರಹ ಆಯಿತು. ಮತ್ತು ಬೇರೆ ಯಾರು ಕೇಳ್ತಾಯಿದ್ರು? ಗಣೇಶ್ ಸುಮ್ಮನೆ ಪೊಲೀಸರು. ಅದೇ ಹೇಳಿದ್ನಲ್ಲ ಬ್ರದರ್, ನಮ್ಮನ್ನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನಾವು ಅದನ್ನು ಜಡ್ಜಿಗೆ ಹೇಳಬೇಕು. ಅದು ಎಲ್ಲ ಟೈಮ್ ಕೂಡ ಪಾಸ್ ಆಗಲ್ಲ, ಮಾಡಬೇಕಷ್ಟೆ. ಮಾದಕ ವಸ್ತುಗಳು ಜೈಲಿನೊಳಗೆ ನಿಷಿದ್ಧ ಅಂತ ಒಂದು ಮಾಧ್ಯಮ ಹೇಳ್ತಾ ಇತ್ತು, ನಿಜವೇ? ಮಾದಕ ವಸ್ತು ಅಂದರೆ ಯಾವುದು? ಈಗ ಸಿಗರೇಟ್ ಮಾದಕ ವಸ್ತುನೇ ಅನ್ನೋದಾದರೆ ಸಿಗರೇಟ್ ನಿಷಿದ್ಧ ಇಲ್ಲ, ಸರ್ಕಾರನೇ ಮಾರಿಸುತ್ತೆ ಅದನ್ನು. ಅಂದರೆ ಇದು ಸುಳ್ಳು ಅಂತ. ಬೀಡಿ, ಸಿಗರೇಟ್, ಕೆಲವು ಗುಟ್ಕಾ, ಅಂದರೆ ನಾರ್ಮಲ್ ಕೆಲವು ಗುಟ್ಕಾ ಐಟಮ್ಗಳು ಜೈಲಿನಲ್ಲಿ ಸಿಗ್ತವೆ ನಾರ್ಮಲ್ ಆಗಿ. ಇಟ್ ಈಸ್ ನಾಟ್ ಅಫೆನ್ಸ್. ಅದು ಕಾನೂನು ಬಾಹಿರ ಅಲ್ಲ, ಅದು ನಿಷಿದ್ಧವೂ ಇಲ್ಲ. ಅದು ಜೈಲ್ ಮ್ಯಾನ್ಯಲ್ನಲ್ಲಿದೆ. ಜೈಲ್ ಮ್ಯಾನ್ಯಲ್ ಪ್ರಕಾರ ಅವ್ರು ಕೊಡ್ತಾರೆ. ಅಷ್ಟೇ ಅಲ್ಲ, ಹಬ್ಬಗಳಲ್ಲಿ ಇಂಡಿಯೆಂಟ್ ಇರುತ್ತೆ. ಇಂಡಿಯೆಂಟ್ ಅಂತ ಅಂದರೆ ಜೈಲಿನಲ್ಲಿ ಇಂಥದ್ದೇ ಊಟಗಳನ್ನು ಹಬ್ಬದಲ್ಲಿ ಕೊಡಬೇಕು ಅಂತ. ಪೂಜಾ ಕಾರ್ಯಕ್ರಮ ಮಾಡಬಹುದೇ? ಖಂಡಿತವಾಗಿಯೂ ನಿಮ್ಮ ಧಾರ್ಮಿಕ ಕ್ರಿಯೆಗಳನ್ನು ಮಾಡಬಹುದು. ಆದರೆ ಹಿಂದೂಗಳು ಅದರಲ್ಲಿ ಆಸಕ್ತಿ ತೋರ್ತಾ ಇಲ್ಲ. ಮುಸಲ್ಮಾನರು ನಮಗೆ ಕೇಳೋ ಹಂಗೆ ಜೋರಾಗಿ ಆಜಾನ್ ಕೂಗ್ತಾರೆ. ಚರ್ಚ್ ಇದೆ, ಟೆಂಪಲ್ಲೂ ಇದೆ. ಕೆಲವರು ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ತಾರೆ. ಅಲ್ಲಿ ಜೈಲಿನೊಳಗಡೆ ಟೆಂಪಲ್ ಇದೆ, ಚರ್ಚ್ ಇದೆ, ಮತ್ತು ಅವರು ಮಸೀದಿಗೆ ಅಂತ ಪ್ರಾರ್ಥನೆ ಮಾಡಿ ಇಟ್ಕೊಂಡಿದ್ದಾರೆ. ಚರ್ಚು ಅಧಿಕೃತವೋ ಅನಧಿಕೃತವೋ ಗೊತ್ತಿಲ್ಲ, ಆದರೆ ಚರ್ಚ್ ಇದೆ. ಯಾವುದು ಲೈಬ್ರರಿ ಅಂತ ಇತ್ತೋ, ನಾವು ಕಳೆದ 2 ಬಾರಿ ಹೋದಾಗ ಲೈಬ್ರರಿ ಅಂತ ಇದ್ದಿದ್ದನ್ನು ಚರ್ಚ್ ಅಂತ ಮಾಡ್ಕೊಂಡಿದ್ದಾರೆ. ಆ ಚರ್ಚ್ ಇದೆ, ಒಳಗಡೆ ಚರ್ಚ್ ಇದೆ, ಮತ್ತು ದೇವಸ್ಥಾನವೂ ಇದೆ. ದೇವಸ್ಥಾನ ಇಲ್ಲ ಅಂತಲ್ಲ, ದೇವಸ್ಥಾನವೂ ಇದೆ. ಹಳ್ಳಿಮರ ಒಂದು ದೇವಸ್ಥಾನ ಇದೆ. ಅಲ್ಲಿ ಪೂಜಾ ಕೈಂಕರ್ಯವನ್ನು ಆ ಬ್ಯಾರಕ್ನವ್ರು ಸಂಬಂಧಪಟ್ಟವರೆಲ್ಲ ಮಾಡ್ಕೊಳ್ತಾರೆ. ಗಣೇಶನ ದೇವಸ್ಥಾನ ಇದೆ. ಎಸ್ ಪವನ್ ಶರ್ಮಾ, ಇಷ್ಟೆಲ್ಲ ಅವಕಾಶ ಇರುವಾಗ ಅವರು ಯಾಕೆ ಮನೆ ಊಟಕ್ಕಾಗಿ ಅಷ್ಟು ಅಪಪಿಸುತ್ತಾ ಕೋರ್ಟಿನವರೆಗೂ ಹೋದ್ರು? ಇದರ ಒಳಗಿನ ವಸಲತೆ ಏನಿರ್ಬೋದು ನೋಡಿ. ಮನೆ ಅಂದರೆ ಇಟ್ಸ್ ಆಲ್ ಕಮ್ ಆನ್ ಬೇಲ್ಗೆ ಅಪ್ಲಿಕೇಶನ್ ಹಾಕಿದಾಗ ನೀವು ಮನೆ ಊಟ ತೊಗೊಳ್ತಿದ್ದೀರಾ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ. ಅಂದರೆ ನಮಗೆಲ್ಲ ಆರೋಗ್ಯ ಸೆಟ್ ಆಗ್ತಿಲ್ಲ, ನಮಗೆ ಫುಡ್ ಬೇಕು, ಔಟ್ಸೈಡ್ ಫುಡ್ ತೊಗೊಳ್ತಾ ಇದ್ದಾರೆ, ದಯವಿಟ್ಟು ಅಂದರೆ ಅದು ಒಂದು ಮ್ಯಾಟ್ರ್ ಆಗುತ್ತೆ ಬೇಲ್ನಲ್ಲಿ ಮಾತಾಡಬೇಕಾದ್ರೆ ಅಂತ ಸಜೆಷನ್ ಇರಬಹುದು. ಮತ್ತು ಊಟ ಸೆಟ್ ಆಗಲ್ವಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಅವ್ರಿಗೆ ಬೇಕಾದಂಥ ಡಯಟ್ ಫುಡ್ಗಳು ಸಿಗಲ್ಲ ಅಂತ. ಅಂದರೆ ತರಿಸ್ಕೋಬೋದು, ಅಂದರೆ ಹೊರಗಡೆಯಿಂದ ನೀವು ಹಣ್ಣು ಹಂಪಲು ತರಿಸ್ಕೋಬೋದು. ಆದರೆ ಇಷ್ಟೇ KG ಅಂತ ಅವರಿಗೆ ಒಬ್ಬ ವ್ಯಕ್ತಿಗೆ ಇಷ್ಟೇ ಅಂತ ಎಲ್ಲಿರುತ್ತೆ ವಿಡಿಯೋ. ಹಂಗಾಗಿ ಅದನ್ನು ಅವ್ರಿಗೆ ಡಯಟ್ ಫುಡ್ಗಳು ಸಿಗ್ತಾರಲ್ಲ, ಅದಕ್ಕೆ ಮನೆ ಊಟ ಕೇಳಿರ್ತಾರೆ. ಮತ್ತು ಬಂದಾಗ ಭೇಟಿ ಮಾಡಿ ಮಾತಾಡೋದಕ್ಕೂ ಅವಕಾಶ ಸಿಗುತ್ತೆ ಅಂತ. ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಸರಿನಾ ತಪ್ಪಾ ಬ್ರದರ್? ಖಂಡಿತವಾಗಿಯೂ ವಿಡಿಯೋ ಕಾಲ್ ಏನಾಗಿದೆ ಅದು ತಪ್ಪು. ಆದರೆ ಆ ವಿಡಿಯೋ ಕಾಲ್ ಮಾಡಿದ್ದು ದರ್ಶನ್ ಅವರ ಮೊಬೈಲ್ ಇದ್ದಿದ್ದು ದರ್ಶನ್ ಕೈಲ. ದರ್ಶನ್ ಅಲ್ಲ ಅನ್ನೋದಾದರೆ ದರ್ಶನ್ ಅವ್ರ ಬ್ಯಾರಕ್ಕಿಗೆ, ಆ ಬ್ಯಾರಕ್ನ ಒಂದು ಬ್ಯಾರಕ್ಕಲ್ಲಿ ತುಂಬ ಸೆಲ್ಗಳಿರ್ತವೆ, 8ರಿಂದ 10 ಸೆಲ್ ಇರ್ತವೆ. ಹಾಗಾದರೆ ಬ್ರದರ್, ಆ ಸೆಲ್ ಒಳಗಡೆ ಈ ವ್ಯಕ್ತಿ ಇನ್ನೊಬ್ಬ ಯಾರೋ ರೌಡಿ ಶೀಟರ್ ಆ ಸೆಲ್ ಒಳಗಡೆ ಹೋಗಿ ಅವನು ಮಾತಾಡ್ತಾ ದರ್ಶನ್ ಅವರ ಮುಖಕ್ಕೆ ಹಿಡಿದ್ರು ಅಂದರೆ ಇಲ್ಲಿ ಮಸಲತ್ ಯಾವುದು ಅಂತ ನನಗೂ ಗೊತ್ತಿಲ್ಲ. ಇದೆಲ್ಲ ಆಲ್ ಕ್ರಿಯೇಟಿವ್, ಒಂದು ನರೇಟಿವ್ ಫಿಕ್ಸ್ ಆಗಿತ್ತಾ ಅಥವಾ ಒಂದು ರೀತಿ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಹಾಗಾಗಿ ಐ ಥಿಂಕ್ ಇದೆಲ್ಲವೂ ಕೂಡ ಒಂದು, ಯಾಕೆಂದರೆ ಯಾವುದೋ ರೌಡಿ ಶೀಟ್ರು ಹೋಗ್ತಾನೆ, ಅಲ್ಲಿ ಫೋನ್ ಹಿಡಿತಾರೆ, ಮಾತಾಡ್ತಾರೆ, ಅವ್ನು ಮುಕ್ಕಿಡಿ ದರ್ಶನ್ ಅವ್ರಿಗೆ ತೋರಿಸ್ತಾರೆ, ಎಂದು ಬಿಡ್ತಾರೆ ದರ್ಶನ್ ಅವರು. ಅದು ರೆಕಾರ್ಡ್ ಆಗುತ್ತೆ. ಯಾಕೆ ಇಲ್ಲಿ ಗೊತ್ತಿರಲ್ವ ವಿಡಿಯೋ ಕಾಲ್ ಮಾಡೋದು ತಪ್ಪು ಅಂತ, ಆದರೂ ಅದು ರೆಕಾರ್ಡ್ ಆಗುತ್ತೆ. ಆಮೇಲೆ ಇವರೇ ಅದನ್ನು ಆಚೆಗೆ ಬಿಡ್ತಾರೆ. ಯಾಕೆಂದರೆ ರೆಕಾರ್ಡ್ ಮಾಡೋದು ವ್ಯಕ್ತಿನೇ ಆಚೆಗೆ ಬಿಡಬೇಕು. ಆ ರೀತಿ ಬಿಟ್ಟಾಗ ಅದು ದರ್ಶನ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಥವಾ ನಮ್ಮ ತಂದೆಗೆ ಎಫೆಕ್ಟ್ ಆಗುತ್ತೆ ಅಂತ ಅವನಿಗೆ ಗೊತ್ತಿರೋದಿಲ್ವ. ಆದರೆ ಇದೆಲ್ಲವೂ ಕೂಡ ಏನು, ಇದೆಲ್ಲವೂ ನಮಗೂ ಗೊತ್ತಿಲ್ಲ ರೀ. ಯಾರು ವಿಡಿಯೋ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಆಚೆಗೆ ಬಿಡ್ತಾರೆ? ಅಲ್ಲಿ ಮಾತಾಡ್ತಿದ್ದವ್ರು ಯಾರು ಪಾನದ ಮತ್ನಲ್ಲೋ ಇರಲಿಲ್ಲ.
ಎಲ್ಲರೂ ನಗಾಡ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ರು. ಆದರೆ ವಿಡಿಯೋ ಕಾಲ್ ಮಾಡೋದು ಅಫೆನ್ಸ್, ಕಾನೂನು ಬಾಹಿರ. ವಿಡಿಯೋ ಕಾಲ್ ಮಾಡೋದು ಕಾನೂನು ಬಾಹಿರ. ಬಟ್ ದರ್ಶನ್ ತಪ್ಪೇನು ಅದರಲ್ಲಿ? ಯಾರ ಹತ್ರ ಮೊಬೈಲ್ ಇತ್ತು ಅವನು ಸೀಸ್ ಮಾಡಿ, ಅವನು ವಿಚಾರ ಮಾತಾಡಿ. ಯಾರು ಮಾತಾಡ್ತಿದ್ರೋ ಮುಂಚೆ ಎಷ್ಟೊತ್ತು ಮಾತಾಡೋದು? ದರ್ಶನ್ ಹತ್ರ ಮೊಬೈಲ್ ಇದ್ರೆ ದರ್ಶನ್ ಮೇಲೆ FIR ಹಾಕಿ. ದರ್ಶನ್ ಅವ್ರ ಹತ್ರ ಮೊಬೈಲ್ ಇರಲಿಲ್ಲಲ್ಲ, ಮೊಬೈಲ್ ಯಾರು ಬೇರೆ ರೌಡಿ ಶೀಟ್ರ್ ಹತ್ರ ಇದ್ದಿದ್ದು. ಅವರು ಹೆಂಗೆ ಹೋದ್ರು ಆ ಬ್ಯಾರಕ್ಕಿಗೆ? ಬಿಟ್ಟಿದ್ದ್ಯಾರು? ದರ್ಶನ್ ಅವ್ರ ಹತ್ರ ಬ್ಯಾರಕ್ಕಿಗೆ ಹೋಗ್ಬೇಕು ಅಂದ್ರೆ ಇವ್ರು ಅಲ್ಲೆಲ್ಲೋ ಪೊಲೀಸ್ನವ್ರಿಗೆ ಒಂದು 500 ರೂಪಾಯಿ ಕೊಟ್ಬಿಟ್ಟು, ಸರ್ ನಾವು ಒಂಚೂರು ದರ್ಶನ್ ಮಾತಾಡ್ಸ್ಕೊ ಬಂದಿರ್ತೀವಿ ಅಂತೀರ, ಬಿಡ್ತಾರೆ ಪಾಪ. ಇಲ್ಲಿ ದರ್ಶನ್ ಮುಂದಕ್ಕೆ ಬಂದು ನಿಂತ್ಕೊಂಡಾಗ ಮಾತಾಡಿಸ್ದೆ ಇನ್ನೇನು ಮಾಡ್ತಾರೆ? ಸರ್ ಸಂಜೆ 5 ಗಂಟೆಗೆ ದರ್ಶನ್ ವಾಕಿಂಗ್ ಬಂತಲ್ಲ, ಆಗೋಗಿ ಒಂಚೂರು ಮಾತಾಡ್ಸ್ಕೊಂಬಂದ್ಬಿಡ್ತೀನಿ ಸರ್ ಅಂತ ಒಂದು 500 ರೂಪಾಯಿ ಕೈಗಿಟ್ಟಿರ್ಬೋದು. ಇವನು ಆಯಿತು ಅಂತ ಬಿಟ್ಟಿರ್ತಾನೆ. ದರ್ಶನ್ ಅವ್ರು ಮುಂದೋಗಿ ಮಾತಾಡ್ಬಿಟ್ಟು ಅವರು ಶೋ ಪಿಕ್ ತೋರಿಸಿರ್ತಾರೆ. ಪಾಪ ಇದ್ರಲ್ಲಿ ದರ್ಶನ್ ತಪ್ಪೇನ್ರಿ? ದರ್ಶನ್ ಹೊರಗಡೆ ಏನು ತಪ್ಪಿದೆ ನಾನು 100% ಅವರನ್ನು ನಾನು ಒಪ್ಪಿ ಮಾತಾಡಲ್ಲ. ಆದರೆ ಇಲ್ಲಿ ಜೈಲಿನಲ್ಲಿ ನಡೆದಿದ್ದ ಘಟನೆ ಇದೆಯಲ್ಲ, ಇದರಲ್ಲಿ ದರ್ಶನ್ ಅವ್ರ ತಪ್ಪೆಲ್ಲೂ ಕಾಣಿಸ್ತಿಲ್ಲ ಅಂತ. ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಧನಂಜಯ ಶಾಂತಿನಗರ. ಧನ್ಯವಾದಗಳು ಧನಂಜಯ ಅವರೇ. ನಾನು ಯಾಕೆ ಈ ವಿಚಾರವನ್ನು ಹೇಳೋದಕ್ಕೆ ಬಂದೆ ಅಂದರೆ, ಜನರನ್ನು ದಿಕ್ಕು ತಪ್ಪಿಸ್ತಾರೆ ರೀ, ಪ್ರತಿ ಬಾರಿ ದಿಕ್ಕು ತಪ್ಪಿಸ್ತಾರೆ. ದಿನೇಶ್ ನಾಯಕ್, ಮುರುಡೇಶ್ವರಕ್ಕೆ ಒಂದ್ಸಲ ಬನ್ನಿ ಅಣ್ಣ. ಖಂಡಿತವಾಗಿಯೂ ಬರ್ತೀನಿ ಬ್ರದರ್. ಮುರುಡೇಶ್ವರ ಅಲ್ಲಿ ನಾವು ರಾಷ್ಟ್ರರಕ್ಷಣಾ ಪಡೆ ಘಟಕವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಖಂಡಿತವಾಗಿಯೂ ಬರ್ತೀವಿ. ಬರಬೇಕು ಅನ್ನೋ ಆಸಕ್ತಿ ನಮಗೂ ತುಂಬ ಇದೆ. ಮುರುಡೇಶ್ವರದಲ್ಲಿ ಘಟಕವನ್ನು ಆರಂಭ ಮಾಡಬೇಕು ಅಂತ ಅಲ್ಲಿ ತುಂಬ ಜನ ಇದ್ದಾರೆ. ಅವರು ಎಲ್ಲರೂ ಕೂಡ ಕರೆದಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಒಂದ್ಸಲ ನಾನು ಬರ್ತೀನಿ ಅಲ್ಲಿಗೆ, ಬಂದು ಖಂಡಿತವಾಗಿಯೂ ಅದನ್ನು ಇದು ಮಾಡ್ತೀನಿ. ಬಟ್ ಇದು ವಾಸ್ತವ. ಯಾವ ರಾಜಾತಿಥ್ಯನೂ ಅಲ್ಲ ಅದು. ಯಾವುದು ಕಾನೂನು ಬಾಹಿರವೋ, ಯಾವುದು ಅಲ್ಲಿ ಬಳಸಲಿಕ್ಕೆ ಅನುಮತಿ ಇಲ್ಲವೋ ಅದನ್ನು ಬಳಸಿದಾಗ ಮಾತ್ರ ಅದು ರಾಜಾತಿಥ್ಯ ಅಂತ ಹೇಳ್ಬೋದು. ಅಣ್ಣ ಮತ್ತು ಎಣ್ಣೆಗೆ ಅಲರ್ಟ್ ಆಗಾದರೆ ಮತ್ತೆ ಅವರು ಹೇಗೆ ಮಾಡ್ತಾರೆ? ಏನು ಎಣ್ಣೆಗೆ ಅಲರ್ಟ್ ಆಗಾದರೆ ನಂಗೆ ಅರ್ಥ ಆಗಲಿಲ್ಲ ಬಸವರಾಜ್ ಅವರೇ. ಅಣ್ಣ ಮತ್ತು ಎಣ್ಣೆಗೆ ಅಲರ್ಟ್ ಆಗಿದ್ರೆ, ಅಡಿಕ್ಟ್ ಆಗಿದ್ರೆ ಅಂತನಾ? ಇಲ್ಲ, ಆ ಎಣ್ಣೆಗೆ ಅಡಿಕ್ಟ್ ಆಗಿದ್ರೆ ಎಣ್ಣೆ ಸಿಗಲ್ಲ. ಮನು ಆರ್ಗೌಡ, ಬಾಸ್ ಯಾವಾಗ ಹೊರಗೆ ಬರ್ತಾರೆ? ವಕೀಲರನ್ನು ಕೇಳಬೇಕು. ಅದು ಯಾಕೆಂತಂದರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ನಾನು ಹೇಳ್ತೇನೆ. ಯಾವ ಡೇಟ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ 17 ಜನ ಇರೋದ್ರಿಂದ 17 ಜನಕ್ಕೂ ಒಂದೇ ಸಲ ಬೇಲ್ನ ಯಾರೂ ಅಪ್ಲಿಕೇಶನ್ ಹಾಕ್ಕೊಳ್ಳೋದಿಲ್ಲ. ಅವ್ರೇನು ಮಾಡ್ತಾರೆ, ಫಸ್ಟ್ 4 ಜನಕ್ಕೆ, ಆಮೇಲೆ ಅಂದರೆ ಅಲ್ಲಿ ಏನು ಆರೋಪಗಳಿದೆ, ಯಾವ್ಯಾವ ಸೆಕ್ಷನ್ನ ಯಾರ್ಯಾರ ಮೇಲೆ ಒರೆಸಿದ್ದಾರೆ, ಯಾವ ಸೆಕ್ಷನ್ಗೆ ಬೇಗ ಬೇಲ್ ಸಿಗುತ್ತೆ, ಆ ಸೆಕ್ಷನ್ಗಳು ಯಾರ್ಯಾರ ಮೇಲಿದ್ದಾವೆ. ಅಂದರೆ 307ನ ಎಲ್ಲರ ಮೇಲೂ, 302ನ ಎಲ್ಲರ ಮೇಲೂ ಹಾಕಿಲ್ಲ ಅನ್ನೋದಾದರೆ, ಬರೀ ಅದಕ್ಕೆ ಬೇರೆ ಬೇರೆ ಸೆಕ್ಷನ್ ಆ್ಯಡ್ ಮಾಡಿದರೆ ಫಸ್ಟು ಆ 3-4 ಜನರಿಗೆ ಬೇಲ್ನ ಹಾಕ್ತಾ ಹೋಗ್ತಾರೆ. ದರ್ಶನ್ ಅವ್ರ ಬೇಲ್ನ ಇವಾಗೀಗ ಯಾರೂ ಮೂನೇ ಮಾಡೋದಿಲ್ಲ ಅಂತ ನಾನು ಆ ಕೆಳಗಡೆಯಿಂದ ಬರ್ತಾರೆ. ಮೇಲಿಂದ A1ಇಂದ ಯಾರು ಬೇಲ್ ಅಪ್ಲಿಕೇಶನ್ ಹಾಕೊಳ್ಳಲ್ಲ. A17, A18ಇಂದ ಬೇಲ್ ಹಾಕೋ ಬರ್ತಾರೆ. ಒಬ್ಬೊಬ್ಬರಿಗೆ ಬೇಲ್ನ ಕೊಡ್ತಾ ಬರ್ತಾರೆ. ಅದು ಆದಮೇಲೆ ಇವ್ರಿಗೆ ಬರ್ತಾರೆ. ಹಂಗಾಗಿ ಇದು ಲಾಂಗ್ ಪ್ರೋಸೆಸ್ ಅಂತ ನಾನು ಅಂದ್ಕೊಳ್ತೇನೆ. ಇದು ಆ್ಯಕ್ಚುಲಿ ವಾಸ್ತವವಾಗಿ ನಡೆಯುವಂಥದ್ದು, ಎಲ್ಲ ಪ್ರಕರಣಗಳಲ್ಲೂ ನಡೆಯೋದು. ಯಾಕೆಂದರೆ ಒಂದೇ ಸಲ ಯಾವುದನ್ನು ಹಾಕೊಳ್ಳಲ್ಲ. ಅಂದರೆ ಅಲ್ಲ, ನಡೆದೇ ಇಲ್ಲ ಅನ್ನೋದಾದರೆ, ಅಲ್ಲ ಅಫೆನ್ಸೇ ನಡೆದಿಲ್ಲ ಅನ್ನೋದಾದರೆ ಬೇಗ ಬೇಲ್ ಆಗುತ್ತೆ. ಅಲ್ಲಿ ಅಫೆನ್ಸ್ ನಡೆದಿದೆ ಅಂದರೆ ಕೊಲೆ ಯಾರು ಮಾಡಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ. ಕೊಲೆ ಆಗಿದೆ ಅಲ್ಲಿ. ಹಾಗಾಗಿ ಇದು ಸೆನ್ಸಿಟಿವ್ ಮ್ಯಾಟ್ರ್. ಕೊಲೆ ದರ್ಶನ್ ಅವ್ರು ಮಾಡಿದಾರೋ ಮಾಡಿಲ್ವೋ ಅನ್ನೋದು ಅದು ವಿಚಾರಣೆಯಲ್ಲಿ ಬರುತ್ತೆ. ಬಟ್ ಕೊಲೆ ಆಗಿದೆಯಾ? ಖಂಡಿತವಾಗಿಯೂ ಕೊಲೆ ಆಗಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಸತ್ತಿರೋದು ಕೊಲೆಯಿಂದ ಅಂತ. ಅಂದರೆ 302 ನಡೆದಿದೆ, ಬಟ್ 302 ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಕೇಸು ಸೆನ್ಸಿಟಿವ್. ಯಾವಾಗ ಪ್ರಕರಣ ನಡೆದಿದೆಯೋ ಆಗ ಪ್ರಕರಣ ಮಾಡಿದ್ದು ಯಾರು ಅಂತ ಕಂಡುಹಿಡಿಯಲೇಬೇಕು. ಆಗ ನ್ಯಾಯಾಲಯಗಳೇನು ಮಾಡ್ತವೆ, ಪ್ರಕರಣವೇ ನಡೆದಿಲ್ಲ ಅನ್ನೋದಾದರೆ ಇಮಿಡಿಯೇಟ್ ಬೇಲ್ ಕೊಟ್ಟು ಕಳಿಸ್ತವೆ. ಪ್ರಕರಣ ನಡೆದಿದೆ ಅನ್ನೋದಾದರೆ ಮಾಡಿದರೋ ಮಾಡಿಲ್ವೋ ಅನ್ನೋದನ್ನ ವಿಚಾರಣೆ ಮಾಡಲೇಬೇಕಾಗಿರೋದ್ರಿಂದ ಅದೆಷ್ಟು ಸೆನ್ಸಿಟಿವ್ ಅಂತ ಮಾಡೋದ್ರಿಂದ, ಮತ್ತು ಈ ರೀತಿ ಘಟನೆಗಳು ನಡೆದಾಗ ಬೇಲ್ಗೆ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಅದು ಸಾಧ್ಯತೆಗಳು ಇದ್ದಾವೆ, ಇಲ್ಲ ಅಂತ ಹೇಳಲ್ಲ ನಾನು. ಈ ರೀತಿ ಪ್ರಕರಣಗಳು ಮತ್ತು ಮಾಧ್ಯಮ ಯಾವಾಗಲೂ ಫೋಕಸ್ ಮಾಡ್ತಾನೇ ಇದ್ದರೆ ಆ ವ್ಯಕ್ತಿಗಳ ಮೇಲೆ ಬೇಲಿಗೆ ಸ್ವಲ್ಪ ತೊಂದರೆ ಆಗೋದು ಸಹಜ. ನಿತಿನ್ ನಾಯಕ್ ಫ್ರಮ್ ಕಾರ್ಕಳ. ನಮಸ್ತೆ ನಿತಿನ್ ನಾಯಕ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಆರಾಮಿದ್ದೀರಾ? ಧನ್ಯವಾದಗಳು. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ. ಮತ್ತು ನಾನು ಹೇಳೋದೇನಂತಂದರೆ, ಏನು ಮಾಧ್ಯಮದಲ್ಲೆಲ್ಲ ಬರುತ್ತೆ ಅದೆಲ್ಲವೂ ಸತ್ಯ ಅಲ್ಲ. ವಾಸ್ತವವನ್ನು ತಿಳ್ಕೋಬೇಕು. ನೀವೇನಾದರೂ ಜೈಲ್ ಮ್ಯಾನ್ಯುವಲ್ ಓದಿದ್ರೆ ಏನು ಗುರು ಇದು ಅಂತ ಅಂತೀರ. ಬಟ್ ಆ ಜೈಲ್ ಮ್ಯಾನ್ಯುವಲ್ ಇವತ್ತೇನು ಅವರಿಗೆ ಟೀ ಕುಡಿಲಿಕ್ಕೆ, ಸಿಗರೇಟ್ ಕುಡಿಲಿಕ್ಕೆ ಪರ್ಮಿಷನ್ ಅಲ್ಲೆಲ್ಲ ಬಿಟ್ಟರು, ಆ ರೀತಿ ಎಲ್ಲ ಕೈದಿಗಳಿಗೂ ಇರೋಲ್ಲ. ಪಾಪ ಅಲ್ಲಿ ತುಂಬ ಜನ ತುಂಬ ಕಷ್ಟದಲ್ಲಿರ್ತಾರೆ. ಅಂದರೆ ಅದು ಅವ್ರ ಹಣೆ ಬರ ಅಂತ. ಅದು ಅವ್ರ ಹಣೆ ಬರ. ಅವ್ರ ಹತ್ರ ದುಡ್ಡು ಹೊರಗಡೆಯಿಂದ ಬಂದು ಹಣ್ಣು ಕೊಡೋರು, ದುಡ್ಡು ಕೊಡೋರು ಯಾರೂ ಇರೋಲ್ಲ. ಅದಕ್ಕೆ ಅವ್ರ ಹಣೆ ಬರ. ಅಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಆಪ್ಷನ್ ಇದೆ. ಅಂದರೆ ಇದೆಲ್ಲ ಹೇಗೆ ಅಂದರೆ ಬೆಂಗಳೂರಿನಲ್ಲಿ ಬದುಕು ನಡೆಸ್ದಂಗೆ.
ದುಡ್ಡಿದ್ದೋ ಐಷಾರಾಮಿ ದುಡ್ಡು ಜೀವನ ಮಾಡಿಸ್ಬೋದು. ದುಡ್ಡಿಲ್ಲ ಅಂತಂದರೆ ಯಾವುದೋ ಶೆಡ್ಡಲ್ಲೋ ಮತ್ತು ಯಾವುದೋ ರೋಡ್ ಸೈಡ್ ಫುಟ್ಪಾತ್ ಮೇಲೋ ಮಲ್ಕೊಂಡು ಜೀವನ ಮಾಡಬೇಕಲ್ಲ, ಸೇಮ್ ಜೈಲು ಕೂಡ. ದುಡ್ಡಿದ್ರೆ ನಿಮಗೆ ಒಳ್ಳೆ ಸಿಗುತ್ತಲ್ಲಿ, ಆಪ್ಷನ್ ಇದೆ, ಕಾನೂನು ಬಾಹಿರ ಅಲ್ಲ. ನಾನು ಹೇಳ್ತಾ ಇರೋದು, ನೀವು ಕಾನೂನು ಬಾಹಿರ ಪ್ರಶ್ನೆ ಮಾಡಿದರೆ ಒಪ್ಕೊಳ್ತಿದ್ದೆ, ಕಾನೂನು ಬಾಹಿರ ಪ್ರಶ್ನೆ ಮಾಡಲಿಲ್ಲ ನೀವು. ಸಿಗರೇಟ್ ಇದೆ ಕೈಯಲ್ಲಿ, ಟೀ ಕಪ್ ಇದೆ ಕೈಯಲ್ಲಿ, ರಾಜಾತಿಥ್ಯ ಅಂದ್ರಿ, ಅದು ರಾಜಾತಿಥ್ಯ ಅಲ್ಲ. ಅಕಸ್ಮಾತ್ ಸಿಗರೇಟು ಕಪ್ಪು ಇದ್ದರೆ ಅದು ಕಾನೂನು ಬಾಹಿರ ಅಲ್ಲ, ಅದು ಕಾನೂನಿನ ಅಡಿಯಲ್ಲಿ ಸರ್ಕಾರ ಕೊಟ್ಟ ಕಾಫಿ ಟೀಯನ್ನು, ಸರ್ಕಾರ ಕೊಟ್ಟ ಸಿಗರೇಟನ್ನು ಅವ್ರು ಸೇರ್ತಾ ಕೂತ್ಕೊಂಡಿದ್ದು. ಭಾಳ ಸಂತೋಷ ಎಲ್ರಿಗೂ ಕೂಡ. ಇಲ್ಲ, ಉಮೇಶ್ ಅವರು ನೋಡಿ ಒಂದು ಮಾತು ಹೇಳಿದರು, ದರ್ಶನ್ ಪರ ನೀವು ಮಾತಾಡಿ ನಿಷ್ಠೂರರಾಗಬೇಡಿ ಅಂತ. ಖಂಡಿತವಾಗಿಯೂ ನಾನು ಯಾರ ಪರನೂ ಮಾತಾಡ್ತಿಲ್ಲ, ಸಮಾಜದಲ್ಲಿ ಸತ್ಯವನ್ನು ತಿಳ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಸುವರ್ಣ ಅವರು, ಪುನೀತ್ ಸರ್, ಸಾಮಾನ್ಯ ಜನರಿಗೆ ತಿಳಿಯದ ಜೈಲಿನೊಳಗಿನ ಸಂಗತಿಗಳನ್ನು ಮನಮುಟ್ಟುವಂತೆ ತಿಳಿಸಿದ್ದೀರಾ, ಧನ್ಯವಾದಗಳು. ಸುವರ್ಣಜಿ, ಯಾಕೆ ನಾನು ಇದನ್ನು ಹೇಳಿದೆ ಅಂತ ಅಂದರೆ, ಪ್ರಶ್ನೆ ಏನು, ಅಲ್ಲಿ ನಡೆದೋಗ ಅಂದರೆ ಇದು ಬರೀ ದರ್ಶನ್ ಅವ್ರದ್ದು ಅಂತಲ್ಲ, ಯಾವುದೇ ಒಂದು ವಿಚಾರ ಅಲ್ಲಿ ನಡೆಯೋದೇ ಬೇರೆ, ಆದರೆ ಇಲ್ಲಿ ಜನಕ್ಕೆ ತಿಳಿಸೋದೇ ಬೇರೆ. ಡೈವರ್ಟ್ ಆಗುತ್ತಾರೆ, ಜನಕ್ಕೆ ಸತ್ಯನೇ ತಿಳಿಸಲ್ಲ. ವಾಸ್ತವ ನಡೆಯೋದೇ, ಘಟನೆನೇ ಬೇರೆ, ಇಲ್ಲಿ ಆಗೋದೇ ಬೇರೆ, ಇವ್ರು ತಿಳ್ಕೊಳ್ಳೋದೇ ಬೇರೆ, ಹಂಗಾಗ್ಬಿಡುತ್ತೆ. ಜಯರಾಮ್ ಕೃಷ್ಣಪ್ಪ ಸರ್, ಧನ್ಯವಾದಗಳು ಪುನೀತ್ ಜಿ. ಜೈಲಿಗೆ ಹೋಗಿ ಬಂದು ತನ್ನ ಅನುಭವದ ವಿಚಾರಗಳನ್ನು ಹಂಚಿಕೊಳ್ತಿದ್ದೀರಾ. ನನ್ನ ಅನುಭವ ಹಂಚ್ಕೊಳ್ಳೋದಾಗಿದ್ದರೆ ಜಿ ನಾನು ಯಾವಾಗಲೂ ಹಂಚ್ಕೋಬೋದಿತ್ತು. ಬಟ್ ಏನು ಗೊತ್ತಾ ಜಿ, ಇದು ಇಟ್ ಈಸ್ ಫಾಲ್ಸ್ ಅಲಿಗೇಷನ್ ದರ್ಶನ್ ಅವ್ರ ಮೇಲೆ ಮಾಡಿದ್ದಿದ್ದು. ಇದು ಫಾಲ್ಸ್ ಅಲಿಗೇಷನ್ ಏನಂತ ಅಂದರೆ, ಅವ್ರಿಗೆ ರಾಜಾತಿಥ್ಯ ಸಿಕ್ತು ಅಂತ. ಗುರು, ಯಾರಿಗೂ ಸಿಗದೆ ಇರೋ ರಾಜಾತಿಥ್ಯ ದರ್ಶನ್ ಅವ್ರಿಗೆ ಏನು ಕೊಟ್ಟಿಲ್ಲ ಗುರು. ಅಲ್ಲಿ ಎಲ್ಲರಿಗೂ ಸಿಗುವಂಥದ್ದು, ದುಡ್ಡು ಕೊಟ್ಟರೆ ಸಿಗುವಂಥದ್ದು, ಅದು ಕಾನೂನು ಬಾಹಿರ ಅಲ್ಲ. ಕಾನೂನು ಅಡಿಯಲ್ಲಿ ಸಿಗುವಂಥ ಸಿಗರೇಟನ್ನು ಅವ್ರು ಸೇರ್ತಾ ಇದ್ದಿದ್ದು, ಕಾನೂನು ಅಡಿಯಲ್ಲಿ ಸಿಗ್ತಕ್ಕಂಥ ಟೀನ ಅವ್ರು ಕುಡಿತಾ ಇದ್ದಿದ್ದು, ಕಾನೂನು ಅಡಿಯಲ್ಲಿ ಅಲ್ಲಿ ಕುಳಿತಿದ್ದು. ಅವ್ರು ಬ್ಯಾರಕ್ ಬಿಟ್ಟು ಬೇರೆ ಎಲ್ಲೂ ಹೋಗೇ ಇಲ್ಲ ಅವರು. ಆದರೂ ಅವ್ರನ್ನ ಸಿಗಿಸ್ಕೊಂಡು ಇಡೀ ಪ್ರಕರಣವನ್ನು ಹೆಚ್ಚಿಸಿದ್ದಿತ್ತಲ್ಲ, ಇಟ್ ಈಸ್ ಯಾವುದೋ ಒಂದು ಹಗರಣವನ್ನು ಇಡೀ ಟಿ ವಿ ಮಾಧ್ಯಮಗಳನ್ನು ಬೇರೆ ಕಡೆ ಟರ್ನ್ ಮಾಡಿದ್ದದು, ಅಂದರೆ ತಿರ್ಚಿದ್ದು ಇಡೀನ. ಇದು ಸತ್ಯ. ಇದು ಇವಾಗ ದರ್ಶನ್ ಅವರನ್ನು ಬೆಳಗಾವಿಗೆ ಶಿಫ್ಟ್ ಮಾಡಿದರೆ ಅವರ ಕೈದಿ ನಂಬರ್ ಚೇಂಜ್ ಆಗುತ್ತೆ ಅಲ್ವಾ? ಆವಾಗ ಕೈದಿ ನಂಬರ್ ಹಾಕಿಸ್ಕೊಂಡ ಅಭಿಮಾನಿಗಳಿಗೆ ಒಂದು ಸಲಹೆ ಕೊಡಿ. ಅಂದರೆ ನಾನು ಅಭಿಮಾನ ಮತ್ತು ಈ ವಿಚಾರದಲ್ಲಿ ಎಂಟ್ರಿ ಆಗೋದಿಲ್ಲ. ಯಾಕೆ ಅಂತ ಅಂದರೆ, ಇಟ್ ಈಸ್ ನನ್ ಆಫ್ ಬಿಸ್ನೆಸ್, ನನ್ನ ಬಿಸ್ನೆಸ್ ಅಲ್ಲ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಎಸ್, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂತ ಅಂದರೆ, ಅದು ಅವರವರ ಇಷ್ಟ, ಅದು ಅವರವರ ಬಯಕೆ, ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ. ಬಟ್ ನಾನು ಒಂದು ಸಲಹೆಯನ್ನು ಕೊಡಬಲ್ಲೆ, ಪ್ರೀತಿಸಿ ದ್ವೇಷಿಸಬೇಡಿ ಅಂತ. ಯಾರಿಗೆ ಹೇಳ್ತಾ ಇರೋದು ಇದು? ಎಲ್ಲ ಅಭಿಮಾನಿಗಳಿಗೂ. ಅದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿರ್ಬೋದು, ಆಮೇಲೆ ಯಶ್ ಅವರ ಅಭಿಮಾನಿಗಳಾಗಿರ್ಬೋದು, ಧ್ರುವ ಸರ್ಜಾ ಅವರ ಅಭಿಮಾನಿಗಳಾಗಿರ್ಬೋದು, ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು. ನೀವು ನಿಮ್ಮ ನಟನನ್ನು ಪ್ರೀತಿಸುವ ಹಕ್ಕನ್ನು ಹೊಂದಿದ್ದೀರಿ, ಪ್ರೀತಿಸಿ ಗೌರವಿಸಿ. ಇನ್ನೊಬ್ಬ ನಟನನ್ನು ದ್ವೇಷಿಸುವ ಹಕ್ಕನ್ನು ಯಾರೂ ಹೊಂದಿಲ್ಲ. ಯಾರೂ ದ್ವೇಷಿಸಬೇಡಿ. ಪುನೀತ್ ಕೆರೆಳಿನ ಪ್ರೀತಿಸ್ಬೇಕಾ, ಪ್ರೀತಿಸಿ. ಇನ್ನೊಬ್ರನ್ನ ದ್ವೇಷಿಸೋ ಹಕ್ಕನ್ನು ನೀವು ಹೊಂದಿಲ್ಲ. ಆದರೆ ಅನ್ಯಾಯ ಮಾಡಿದಾಗ ತಪ್ಪನ್ನು ತಪ್ಪು ಅಂತ ಹೇಳಿ, ತಪ್ಪೇನಿಲ್ಲ. ತಪ್ಪು ಮಾಡಿದಾಗ ತಪ್ಪು, ದರ್ಶನ್ ಅವರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿ, ತಪ್ಪೇನಿಲ್ಲ. ಆದರೆ ವೈಯಕ್ತಿಕ ದ್ವೇಷ ಯಾರಿಗೂ ಬೇಡ. ತಪ್ಪನ್ನು ತಪ್ಪು ಅಂತ ಹೇಳುವ ಹಕ್ಕು ನಿಮಗಿದೆ, ತಪ್ಪನ್ನು ತಪ್ಪು ಅಂತ ಹೇಳಿ, ತಪ್ಪೇನಿಲ್ಲ. ಆದರೆ ದ್ವೇಷಿಸೋದಿದೆಯಲ್ಲ, ಅದು ತಪ್ಪು ಅಂತ. ಗಣೇಶ್ ಚರಣ್, ನಿಮ್ಮ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ಲ್ಲಿ ಹಾಕ್ಬೋದಾ? ಖಂಡಿತ ಹಾಕ್ಕೊಳ್ಳಿ, ಆದರೆ ನೀವೇ ಮತ್ತು ವಾಪಸ್ ನಮಗೆ ಕಾಪಿರೈಟ್ ಹೊಡಿಬೇಡಿ ಅಂತ. ನನಗೆ ಮೊನ್ನೆ ನಂದು ಯಾವುದೋ ಒಂದು ವಿಡಿಯೋ ಹಾಕ್ಕೊಂಡಿದ್ರು, ಬೇರೆ ಯಾರೋ ತೆಗೆದು ವಾಪಸ್ ರಿಟರ್ನ್ ನನಗೆ ಕಾಪಿರೈಟ್ ಹೊಡಿತೈತೆ. ನನ್ನ ವಿಡಿಯೋ ನನಗೆ ಕಾಪಿರೈಟ್, ನಿಮ್ಮ ವಿಡಿಯೋ ಡಿಲೀಟ್ ಮಾಡಿ, ಕಾಪಿರೈಟ್ ಮ್ಯಾಚ್ ಆಗ್ತಿದೆ ಅಂತ. ನನ್ನ ವಿಡಿಯೋ ಡೌನ್ಲೋಡ್ ಮಾಡಿ ಅವ್ರು ಹಾಕ್ಕೊಂಡಿದ್ದಾರೆ. ಏನಾಗ್ಬಿಡುತ್ತೆ, ನಮ್ಮಲ್ಲಿ ಓಡಿದ ವಿಡಿಯೋಗಿಂತ ನಿಮ್ಮದು ಜಾಸ್ತಿ ಓಡಿದಾಗ ಏನಾಗ್ಬಿಡುತ್ತೆ, ಅದು ಕಾಪಿರೈಟ್ ಬರುತ್ತೆ. ಅಂಥ ಟೈಮ್ನಲ್ಲಿ ದಯವಿಟ್ಟು ಇದು ಮಾಡಿ. ಅಂದರೆ ನೆಗೆಟಿವ್ ಥಾಟ್ಸ್, ನಾನು ಏನು ಹೇಳಿದ್ದೀನೋ ಅದನ್ನೇ ಹಾಕಿ, ಅದನ್ನು ಮತ್ತೆ ಕ್ಯಾಪ್ಷನ್ ಕೊಡಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಕೊಡಿ ಕ್ಯಾಪ್ಷನ್ ಅಷ್ಟೇ. ಯಾರು ಹಾಕ್ಬೋದು, ಅದರಲ್ಲೇನಿಲ್ಲ ಸರ್. ಗಣೇಶ್ ಚರಣ್ ಅವರೇ, ಯಾಕೆ ಹೇಳಿದೆ ಅಂತ ಅಂದರೆ, ಅದಾಗಿದೆ ನನಗೆ, ಹಂಗಾಗಿ. ಗುರುವೇ, ಚಾರ್ಜ್ ಶೀಟ್ ಯಾವಾಗ ಹೋಗ್ತಾರೆ? 90 ಡೇಸ್ ಒಳಗಡೆ, 90 ದಿನದ ಒಳಗಡೆ ಚಾರ್ಜ್ ಶೀಟ್ ಹಾಕಲೇಬೇಕು. ಅವ್ರು ಹಾಕೇ ಹಾಕ್ತಾರೆ ಪೊಲೀಸ್ನವ್ರು. ಹಾಕಲಿಲ್ಲ ಅಂತ ಅಂದರೆ 92ನೇ ದಿವಸ ದರ್ಶನ್ ಅವ್ರು ಬಿಡುಗಡೆ ಆಗ್ತಾರೆ. 91ಕ್ಕೆ ಬೇಲ್ ಆರ್ಡರ್ ಆಗುತ್ತೆ, 92ಕ್ಕೆ ರಿಲೀಸ್ ಆಗ್ತಾರೆ. 90 ದಿನದೊಳಗಡೆ ಅವ್ರೇನಾದರೂ ಚಾರ್ಜ್ ಶೀಟ್ ಹಾಕಲಿಲ್ಲ ಅಂದರೆ 92ನೇ ದಿವಸಕ್ಕೆ ದರ್ಶನ್ ಬೇಲ್ ಮೇಲೆ ರಿಲೀಸ್ ಆಗ್ತಾರೆ. ಇದಂತೂ ಕಟ್ಟಿಟ್ಟಿದ್ದು. ಬಟ್ ಅದಕ್ಕಾಗಿ ಅವ್ರು ದರ್ಶನ್ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕೇ ಹಾಕ್ತಾರೆ.
ನಿಮ್ಮ ಅಭಿಪ್ರಾಯ ಸರಿ ಇದೆ, ಮುಂಡ ಮುಚ್ಚಲು ದರ್ಶನ್ ಫೋಟೋ ಹೊರಗಡೆ ತಂದರು. ನಂಗೆ ಗೊತ್ತಿಲ್ಲ ಯಾಕೆ ಬಂತು, ಅದು ಯಾರು ತೆಗ್ದಿದ್ದು, ಯಾರು ತಂದಿದ್ದು, ದರ್ಶನ್ ಅವ್ರ ಬ್ಯಾರಕ್ಕಿಗೆ ಯಾವ ಆಧಾರದ ಮೇಲೆ ಇನ್ನೊಬ್ಬನ ಬಿಟ್ಟರು, ಮೊಬೈಲ್ ಕೊಟ್ಟು ಹೆಂಗೆ ಕಳಿಸಿದ್ರು. ಯಾಕೆಂತಂದರೆ ಇದು ಯಾವುದೋ ರೂಮು ಮೊಬೈಲ್ ಮುಚ್ಚಿಟ್ಟಿದ್ರು ಅಂತಲ್ಲ, ತನ್ನ ಜೋಬಲ್ಲೇ ಕ್ಯಾರಿ ಮಾಡಬೇಕಾತ. ತನ್ನ ಜೋಬಲ್ಲಿ ಮೊಬೈಲ್ ಹಿಡ್ಕೊಂಡು ಅಷ್ಟು ದೊಡ್ಡ ಮೊಬೈಲ್ ಹಿಡ್ಕೊಂಡು ಹೋದರೆ ಪೊಲೀಸ್ನವ್ರಿಗೆ ಕಾಣಿಸ್ಲಿಲ್ವಾ? ತುಂಬ ಸಿಂಪಲ್, ಯೋಚನೆ ಮಾಡಿ. ಆ ಮೊಬೈಲ್ ಇಟ್ಕೊಂಡು 1ನೇ ಬ್ಯಾರಕ್ಕಿಂದ 3ನೇ ಬ್ಯಾರಕ್, ದರ್ಶನ್ ಅವ್ರು 3ನೇ ಬ್ಯಾರಕ್ಕಲ್ಲಿರೋ ಫಸ್ಟ್ ಫ್ಲೋರ್ನಲ್ಲಿ ನನ್ನ ಪ್ರಕಾರ ಅವ್ರು ಮಾತಾಡಿದ ರೂಮು ನನಗೆ ನೋಡಿದ್ರೆ, ಆ ರೂಮ್ ನೋಡಿದ್ರೆ ನಾನು ಇದ್ದಿದ್ದ ರೂಮು ನನಗೆ ತುಂಬ ಚೆನ್ನಾಗಿ ಗೊತ್ತು. ದರ್ಶನ್ ಅವ್ರು ಕುಳಿತಿದ್ದ ರೂಮ್ ನಾವಿದ್ದಿದ್ದ ರೂಮ್ ಆಗಿರೋದ್ರಿಂದ ನಂಗೆ ತುಂಬ ಚೆನ್ನಾಗಿ ಗೊತ್ತು ರೀ ಆ ರೂಮು. ಆ ರೂಮಿಗೆ ಹೋಗಿದ್ದಾರೆ ಅನ್ನೋದಾದರೆ ಫಸ್ಟ್ ಫ್ಲೋರಿಗೆ ಹೋಗಿದ್ದಾರೆ. ಕೆಳಗಡೆ ಫ್ಲೋರಲ್ಲಿ ವಾರ್ಡನ್ ಇರ್ತಾರೆ, ಆ ಎಂಟ್ರಿ ಗೇಟಲ್ಲಿ ವಾರ್ಡನ್ ಇರ್ತಾರೆ. ಇಲ್ಲಿ ಮಧ್ಯದಲ್ಲಿ 2-3 ವಾರ್ಡನ್ಸ್ ಇರ್ತಾರೆ. ಆಮೇಲೆ ಅಲ್ಲಿ ಅವ್ರು ಎಕ್ಸಿಟ್ ಆಗೋ ವಾರ್ಡನ್ ಇರ್ತಾರೆ. ಅಷ್ಟು ವಾರ್ಡನ್ಗಳನ್ನು ದಾಟಿ ಮೊಬೈಲ್ ಹೆಂಗೆ ಇಟ್ಕೊಂಡು ಬಂದರು? ಇಟ್ಸ್ ಆಲ್ ನಮಗೂ ಕೂಡ ನರೇಟಿವ್ಸ್ಗಳು ಗೊತ್ತಾಗತ್ತೆ ಹೇಗೆ ಮಾಡಿದ್ದಾರೆ. ಸರ್ ಏನು ಹೇಳಿದ್ರು, ಇವರು ಹೇಳಿದ್ರು ರಾಜ್ಯಾತಿಥ್ಯ ಆಗಿಯೇ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಅಷ್ಟೊಂದು ಅಧಿಕಾರಿಗಳ ತಲೆದಂಡ ಸರಿಯೇ, ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಇಲ್ಲ. ಇಲ್ಲಿ ಪೊಲೀಸ್ನವ್ರದ್ದೇ ತಪ್ಪು ಇದೆ. ಯಾಕೆ ಅಂತ ಅಂದರೆ ಈ ವಿಲ್ಸನ್ ಗಾರ್ಡನ್ ನಾಗವ್ರು ಅಲ್ಲಿಗೆ ಬಂದ್ರಲ್ವಾ, ಅದು ಓಕೆ. ಆದರೆ ಜೈಲಿ ಒಳಗಡೆ ವಿಡಿಯೋ ಕಾಲ್ ತೊಗೊಬಂದ್ರಲ್ಲ, ಅದಕ್ಕೆ ಪೊಲೀಸ್ನವ್ರದ್ದೇ ಕುಮ್ಮಕ್ಕು ಅಂತ. ಪೊಲೀಸ್ನವ್ರು ಹೆಂಗೆ ಬಿಟ್ಟರು, ಆ ಮೊಬೈಲ್ ಹೆಂಗೆ ಬಂತು ಒಳಗಡೆ? ಹಂಗಾಗಿ ಆಗಿರುತ್ತೆ ವಾರ್ಡನ್ ಅವ್ರ ತೊಂದರೆ ಆದಾಗ. ಅದೇ ಆ ತಪ್ಪಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೊಬೈಲ್ ಏನು ಬಂತು ಅದು ತಪ್ಪು, ಅದಕ್ಕಾಗಿ ಅಧಿಕಾರಿಗಳನ್ನು ಬಲಿ ಕೊಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಬಲಿಯಾದವರು ನನ್ನ ಪ್ರಕಾರ ತಪ್ಪು ಮಾಡಿರಲ್ಲ. ತಪ್ಪು ಮಾಡಿದವರೇ ಬೇರೆ ಇರ್ತಾರೆ. ಯಾಕೆಂತಂದರೆ ಮೇಲಧಿಕಾರಿಗಳ ರಾಜಕೀಯ ಹಿಡಿತದಲ್ಲಿ ಅಧಿಕಾರಿಗಳ ತಲೆದಂಡ ನಾರ್ಮಲ್, ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ಪಾಪ ಅಲ್ಲಿ ವಾರ್ಡನ್ಗಳಿಗೆ ಅವರೆಷ್ಟು ಕಷ್ಟದಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೋ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹಜ. ಸರ್, ನೀವು ಹಿಂದುತ್ವದ ಬಗ್ಗೆ ತುಂಬ ಹೋರಾಟ ಮಾಡ್ತೀರಾ ಸರ್, ಆದರೆ ನಮ್ಮ ಹಿಂದೂಗಳು ಇನ್ನೂ ಮಲಗಿದ್ದಾರೆ, ತುಂಬ ಹಿಂದೆ ಇದ್ದಾರೆ ಅಣ್ಣ. ಇನ್ನೂ ಏನು ಮಾಡೋಂಗಿಲ್ಲ ವಾಸು ಅವರೇ. ಜಾಗೃತಿ ಮಾಡೋದು ನಮ್ಮ ಕೆಲಸ. ಈ ಮಾತೃ ಧರ್ಮದಲ್ಲಿ ಹುಟ್ಟಿದ್ದೀವಿ, ಧರ್ಮಕ್ಕಾಗಿ ಹೋರಾಟ ಮಾಡೋದು ನಮ್ಮ ನಿಷ್ಠೆ. ನನ್ನ ದೇಹದ ಕೊನೆಯ ಉಸಿರಿರೋವರೆಗೂ ಧರ್ಮಕ್ಕಾಗಿ ಧ್ವನಿ ಎತ್ತುತ್ತೀವಿ, ಧರ್ಮದ ಪರವಾಗಿ ನಿಲ್ತೀವಿ. ಅನ್ಯ ಧರ್ಮಗಳನ್ನು ದ್ವೇಷಿಸೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಧರ್ಮದ ವಿರುದ್ಧ ಬಂದರೆ ಅವನು ಯಾವನೇ ಆಗಿರಲಿ, ಯಾವುದೇ ಪಕ್ಷದವನಾಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಅವನದು ಯಾವುದೇ ಜಾತಿ ಧರ್ಮ ಪಂಥ ಯಾವನೇ ಇರಲಿ ಅವನು, ಆದರೆ ನನ್ನ ಧರ್ಮದ ವಿಚಾರಕ್ಕೆ, ನನ್ನ ಸನಾತನದ ವಿಚಾರಕ್ಕೆ ಬಂದರೆ ನಾನು ಮಾತ್ರ ಸರಿ ಇರಲ್ಲ ಅಷ್ಟೆ. ಅದಕ್ಕೆ ಉತ್ತರವನ್ನು ನಾನು ಯಾವ ಮಟ್ಟಕ್ಕೆ, ನನ್ನನ್ನೇ ನಾನು ತುಣಿದುಕೊಂಡು ಬೇಕಾದರೂ ನಾನು ಆತನನ್ನು ಎದುರಿಸ್ತೀನಿ, ಆತನ ವಿರುದ್ಧ ನಿಲ್ತೀನಿ. ಇದು ನಮ್ಮದು. ಆದಿಕವಿ ಪಂಪ ಸಮಾಧಿ ಸ್ಮಾರಕದ ಕಡೆ ಗಮನ ಕೊಡಿ. ಬೀದರ್ ನಗರದಿಂದ 120 ಕಿಲೋಮೀಟರ್ ಅಂತದ್ರಲ್ಲಿದೆ. ಒಂದು ಸಲ ನಾನು ಮತ್ತೆ ಹೋಗಿ ಬಂದಿದ್ವಲ್ಲ ಜಿ, ನಿಮಗೂ ಗೊತ್ತು, ಹೋಗಿ ಬಂದಿದ್ದೀವಿ, ಹೇಳಿದ್ದೀವಿ. ಅಷ್ಟೆಲ್ಲ ಮಾಡಿದ್ರು ಕೂಡ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸ್ಬೇಕಲ್ವ ಆದಿಕವಿ ಪಂಪಂದು. ನಾವು ಹಿಂದೂ ಪರ ಸಂಘಟನೆಗಳು ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ, ಮಾಡಿದ್ದೀವಿ. ಅದಾದಮೇಲೆ ನಾನು ಅನೇಕ ಬಾರಿ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ಅನೇಕ ಸಂಘಟನೆಗಳ ಕನ್ನಡ ಪರ ಸಂಘಟನೆಗಳು ಕೂಡ ಸ್ವಲ್ಪ ಕೈ ಜೋಡಿಸಿದ್ರೆ ಆದಿಕವಿ ಪಂಪ ಸಮಾಧಿ ಸ್ಮಾರಕ ನಿರ್ಮಾಣ ಕಷ್ಟ ಏನಲ್ಲ. ಅವರು ನಮ್ಮ ಜೊತೆಗೆ ವೈಮನಸ್ಸುಗಳನ್ನು ಬಿಟ್ಟು, ಧರ್ಮ ಇದ್ರೇ ಭಾಷೆ, ಧರ್ಮ ನೋಡಿ, ಭಾಷೆ ಇದ್ರೇ ಧರ್ಮ. ನನಗೆ ಕನ್ನಡದಿಂದನೇ ಭಗವದ್ಗೀತೆ ಓದೋಕ್ಕೆ ಸಾಧ್ಯ, ಭಗವದ್ಗೀತೆಯಿಂದನೇ ಕನ್ನಡ ಕೂಡ ಉಳಿಯೋದು. ಅಂದರೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಭಾಷೆ ಮತ್ತು ಧರ್ಮ. ಉರ್ದು ತಿರುಗಿಸಿದ್ರೆ ಇಸ್ಲಾಂ, ಕನ್ನಡ ಆ ಸ್ಥಳೀಯ ಭಾಷೆ ತಿರುಗಿಸಿದ್ರೆ ಹಿಂದೂಗಳಲ್ಲದೆ ಕನ್ನಡವನ್ನು ಮಾತಾಡ್ತಾರೆ. ಯಾರು ಒಬ್ಬರು ಸಾಬ್ರು ಫ್ಲೂಯೆಂಟಾಗಿ ಕನ್ನಡ ಮಾತಾಡ್ತಾರ? ಇರ್ತಾರೆ ಕೆಲವರು, ಭಾಳ ಆತ್ಮೀಯರು, ಅಬ್ದುಲ್ ಕಲಾಂರಂತಹ ವ್ಯಕ್ತಿಗಳನ್ನು ಪ್ರೀತಿಸೋರು, ಶರೀಫ್ ಅಜಾರನ್ನು ಪ್ರೀತಿಸೋ ಮುಸಲ್ಮಾನರುಗಳಿದ್ರೆ ಕನ್ನಡವನ್ನು ಚೆನ್ನಾಗಿ ಮಾಡ್ತಾರೆ. ಈ ಕುರಾನು ಇಸ್ಲಾಮು ಇದಕ್ಕೆ ಅಡಿಕ್ಟ್ ಆಗಿರ್ತಕ್ಕಂಥ ಮುಸಲ್ಮಾನರು ಕನ್ನಡ ಓದ್ತಾರ? ಕನ್ನಡ ಬರುತ್ತಾ ಅವರಿಗೆ? ಕನ್ನಡ ಪರ ಸಂಘಟನೆಗಳು ಇದನ್ನು ಅರ್ಥ ಮಾಡಿಕೊಂಡು ಹಿಂದೂ ಪರ ಸಂಘಟನೆಗಳ ಜೊತೆ ಸೇರಿಕೊಂಡು, ಇಲ್ಲ ನಾವೇ ನಿಮ್ಮ ಜೊತೆ ಸೇರ್ತೀವಿ, ನಮಗೇನು 2 ಕೊಂಬಿಲ್ಲ, ನಾವೇ ನಿಮ್ಮ ಜೊತೆಗೆ ಬರ್ತೀವಿ, ಬನ್ನಿ ಪಂಪ ಸಮಾಧಿಯನ್ನು ಮಾಡೋಣ. ಪಾಪ ಪ್ರಸನ್ನ ಅವರು ಅದೆಷ್ಟು ಹೋರಾಟ ಮಾಡ್ತಿದ್ದಾರೆ. ಪ್ರಸನ್ನ ಅವರು ನಿಜಕ್ಕೂ ನೋಡಿ, ಅವರು ಇವತ್ತು ಇದು ಆಚೆಗೆ ಬರೋದಕ್ಕೆ ಪಂಪ ಮಹಾಕವಿ ಬಗ್ಗೆ ಆಗಿರ್ಬೋದು, ಸರ್ವಜ್ಞನ ಬಗ್ಗೆ ಆಗಿರ್ಬೋದು, ಆಮೇಲೆ ಗಂಗಾವತಿ ಹನುಮಾನ್, ಇವತ್ತು ನಾವೆಲ್ಲರೂ ಕೂಡ ಹೋಗ್ತಿದ್ದೀವಿ ಅಂಜನಾದ್ರಿ ಬೆಟ್ಟ ಅಂತ. ಆ ಬೆಟ್ಟಕ್ಕಾಗಿ ಹೋರಾಟ ನಡೆಸಿದ್ರಲ್ಲಿ ಬಹಳ ದೊಡ್ಡ ವ್ಯಕ್ತಿ ಪ್ರಸನ್ನ ಕುಮಾರ್ ಅವರು. ಆದರೆ ಇವತ್ತು ಅವ್ರನ್ನ ಯಾರೂ ನೆನಪಿಸ್ಕೊಳ್ಳೋದೇ ಇಲ್ಲ. ನನಗೆ ಬಹಳ ಬೇಜಾರು ಏನಂತ ಅಂದರೆ, ಹಿಂದೂ ಧರ್ಮದಲ್ಲಿ ಇದೊಂದು, ಯಾರು ಅದರ ಉನ್ನತಿಗಾಗಿ, ಯಾರು ಅದರನ್ನು ಇದನ್ನು ಮಾಡೋಕ್ಕೆ ಬರ್ತಾರೋ ಮುಂದಕ್ಕೆ, ಅವ್ರನ್ನ ಮರ್ತೋಗ್ಬಿಡುತ್ತೆ ಹಿಂದೂ ಸಮಾಜ ಅಂತ. ಪ್ರಸನ್ನ ಅವರನ್ನು ನಾವಂತೂ ಸದಾಕಾಲ ನೆನಪಿಸ್ಕೊಳ್ತೀವಿ. ಬಹಳ ದೊಡ್ಡ ಮಟ್ಟದ ಹೋರಾಟ ಇದೆ ಅವ್ರದ್ದು. ಆಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಬೆಳಕಿಗೆ ತರೋದಕ್ಕೆ
ಅದಕ್ಕೂ ಕೂಡ ಬಹಳ ಓಡಾಡ್ತಾ ಇದ್ದಾರೆ. ಅವರು ಹಿಂದೂ ಅನ್ನೋ ಕಾರಣಕ್ಕೆ ಅವರಿಗೆ ಪ್ರಚಾರ ಕಮ್ಮಿ, ಅವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅದೇ ಅವ್ರೇನಾದರೂ ನಾನು ಸೆಕ್ಯುಲರ್ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಹೋರಾಟ ಮಾಡಿದ್ದಿದ್ರೆ ಅದು ಬೇರೆ ಪ್ರಶ್ನೆ. ಆದರೆ ಅವ್ರು ಹೆಗ್ಲ ಮೇಲೆ ಕೇಸರಿ ಹಾಕೊಂಡು ನಾನೊಬ್ಬ ಹಿಂದೂ ಅಂತ ಹೋರಾಟ ಮಾಡ್ತಾರೆ ನೋಡ್ರಿ, ಹಾಗಾಗಿ ಅವರಿಗೆ ಬೆಂಬಲ ಕಮ್ಮಿ. ಖಂಡಿತ ಪ್ರಸನ್ನಜಿ, ಖಂಡಿತವಾಗಿಯೂ ನಾನು ಮತ್ತಷ್ಟು ಪ್ರಯತ್ನವನ್ನು ಪಡ್ತೇನೆ. ಕಿರಣ್ ಡಿ ಬಾಸ್ ಅವರು, ಊಟ ಆಯ್ತಾ ಅಣ್ಣ? ಇಲ್ಲ ಬ್ರದರ್, ಮಾಡಬೇಕೀಗ. ನಾನು ಉಪವಾಸ ಇರೋದ್ರಿಂದ, ಅಂದರೆ ನಾನು ಸಂಕಲ್ಪ ಇದೆ, ನಾವು ಬೇಯಿಸಿದ ಅಥವಾ ಅಗ್ನಿಸ್ಪರ್ಶವಾಗಿರ್ತಕ್ಕಂಥ ಯಾವುದೇ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಹಾಗಾಗಿ ನಾವು ನಮ್ಮ ಕೆಲವು ಏನೋ ಒಂದು ಊಟ ಸಣ್ಣ ಪುಟ್ಟು ತಿನ್ಕೊಂಡು ಮುಗಿಸ್ತೀವಿ, ಅದರಲ್ಲೇನಿಲ್ಲ. ಭಾಳ ಸಂತೋಷ. ಮತ್ತು ನಾನು ಎಲ್ರಿಗೂ ಕೂಡ ಇದು ಮಾಡ್ತೀನಿ. ಕುಮಾರ್ ಯಾದವ್, ಇವು ಸ್ಪೀಡ ತುಂಬ ಫಾಸ್ಟಾಗಿ ಮೇಲೆ ಹೋಗ್ತವೆ, ಓದೋಕ್ಕೆ ಆಗಲ್ಲ. ಮಾಧ್ಯಮದವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಎಲ್ಲ ಮಾಧ್ಯಮಗಳು ಕೆಟ್ಟದ್ದಲ್ಲ, ಮಾಧ್ಯಮ ಹೇಳೋದೆಲ್ಲ ಸತ್ಯವೂ ಅಲ್ಲ. ಯಲ್ಲಪ್ಪ ಜೆ, ಅಣ್ಣ ರಾಣೆಬೆನ್ನೂರು ಬಂದರೆ ತಿಳಿಸಿ, ನಿಮ್ಮನ್ನು ಭೇಟಿ ಮಾಡೋ ಅವಕಾಶ ನಮಗೂ ಸಿಗಲಿ. ಖಂಡಿತ ಯಲ್ಲಪ್ಪ ಜಿ, ನಾನು ಬಂದೇ ಬರ್ತೀನಿ, ಖಂಡಿತ ಸಿಗ್ತೀನಿ. ರಾಣೆಬೆನ್ನೂರು ಬರ್ತೀನಿ, ದಾವಣಗೆರೆ ಘಟಕಕ್ಕೆ ಬರಬೇಕು. ಚಿತ್ರದುರ್ಗ ದಾವಣಗೆರೆ ಘಟಕ ಎರಡು ಒಟ್ಟಿಗೆ ಬಂದು ಮುಗಿಸ್ಕೋಬೇಕು ಅಂತ ಇದ್ದೀನಿ. ಖಂಡಿತವಾಗಿಯೂ ಬರ್ತೀನಿ. ಅಜಿತ್ ಶೆಟ್ಟಿ ಅವರೇ, ನಮಸ್ತೆ ನಮಸ್ತೆ ಸ್ನೇಹಿತರೆ. ಹಾಗಾದರೆ ಮತ್ತೇನಾದ್ರು ಇದ್ದರೆ ಹೇಳಿ. ಖಂಡಿತ ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ಸಿಗೋಣ. ಏನೇ ಇದ್ದರೂ ಕೂಡ ಹೇಳಿ, ದಿಕ್ಕು ತಪ್ಪಬೇಡಿ, ಸತ್ಯ ತಿಳ್ಕೊಳ್ಳಿ, ಮಿಥ್ಯವನ್ನು ಬದಿಗಿಸರಿಸಿ. ಎಲ್ಲಿವರೆಗೂ ನೀವು ಸತ್ಯ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಮಿಥ್ಯ ಬಹಳ ದೊಂಬರಾಟ ಆಡ್ತಾ ಇರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.